ಪೂರ್ಣಾನಂದ್ ಅವರು ಬಂದಿಲ್ವಾ? ನೀವು ಇಲ್ಲಿ? ನಾನ್ ಮಾಡ್ತಿರೋ ಕೆಟ್ಟ ಕೆಲಸಕ್ಕೆ ಕಾರ್ ಒಳಗಡೆ ಕೂತ್ಕೊಳ್ಳಕ್ಕಾಗತ್ತೇನಯ್ಯ? ನಮ್ಮಂತ ಮೇಧಾವಿಗಳ ಜೀವ ಯಾವತ್ತೂ ಅಪಾಯದಲ್ಲಿರುತ್ತೆ. ನೆತ್ತಿ ಮೇಲೆ ಕತ್ತಿ ಮೊನೆ ನೇತಾಡ್ತಾ ಇರುತ್ತೆ. ನಮ್ಮ ಜೀವವನ್ನು ಭದ್ರವಾಗಿ ಉಳಿಸ್ಕೊಳ್ಳೋದಕ್ಕೇನೆ ಈ ಏರ್ಪಾಡು. ಒಂದು ವೇಳೆ ನಮಗೆ ಯಾರಾದ್ರೂ ಕೆಟ್ಟದನ್ನ ಮಾಡಬೇಕು ಅಂತ ಬಯಸಿಲ್ಲಿಗೆ ಬಂದ್ರೆ ಕಾರ್ನ ಒಳಗಡೆ ಸೀಟ್ ಖಾಲಿ ಇರುತ್ತೆ. ಅವ್ರು ಅಲ್ಲಿ ಕೂತ್ಕೋತಾರೆ, ನಾನು ಇಲ್ಲಿ ಕೂತ್ಕೋತೀನಿ. ಹೇಗಿದೆ? ಅದ್ಭುತವಾಗಿದೆ ಸರ್. ಈ ತರ ಜೀವ ಉಳಿಸ್ಕೊಳ್ಳೋ ಉಪಾಯಗಳನ್ನ ಬೇಕಾದಷ್ಟು ಪುಸ್ತಕದಲ್ಲಿ ನಾನು ಬರೆದಿಟ್ಬಿಟ್ಟಿದ್ದೀನಿ. ಜೀವ ಪರ್ವ ಪ್ರಾಣಕಾಂಡ ಅಂದ್ರೆ ಫಾರ್ಮುಲಾ ನಂಬರ್ 111 111. ಆಮೇಲೆ ನಮ್ಮ ಅಣ್ಣ ಮಂತ್ರಿ ಏನ್ ಮಾಡ್ತಾ ಇದಾರೆ? ನಮಸ್ಕಾರ ಸರ್. ಓ ನಮಸ್ಕಾರ ಶಾಮಣ್ಣವ್ರೆ. ಏನ್ ನಿಮ್ ಮುಖ ನೋಡಿದ ತಕ್ಷಣ ಒಂಥರ ಖಾಲಿ ಚೆಕ್ ನೋಡ್ದಾಗೈತಲ್ಲ, ಏನ್ ಸಮಾಚಾರ? ಸ್ವಲ್ಪ ಸಚಿವರ ಹತ್ರ ಮಾತಾಡ್ಬೇಕಾಗಿತ್ತು. ಓ ಪರವಾಗಿಲ್ಲ, ಹೇಳಿ. ಅಂತ ದೊಡ್ಡ ವಿಷಯ ಏನಿಲ್ಲ ಸರ್, ನನ್ನ ಮಗಳಿಗೆ ಮೆಡಿಕಲ್ ಸೀಟ್ ಬೇಕಾಗಿತ್ತು. ಅಣ್ಣ, ತಾವು ದೊಡ್ಡ ಪದವಿಲಿ ಇರುವಾಗ 16 ಜನಕ್ಕೆ ಉಪಕಾರ ಮಾಡ್ಲೇಬೇಕು. ಆ ತಾಯಿ ಭುವನೇಶ್ವರಿ ನಿಮಗೆ ಮಂತ್ರಿ ಪದವಿ ಕೊಟ್ಟಿರೋದು ಯಾತಕ್ಕೆ? ಇಂಥವ್ರ ಸೇವೆಗಾಗಿ. ಪಾಪ ತುಂಬಾ ನೊಂದ್ಬಿಟ್ಟಿದ್ದಾನೆ. ನಿಮ್ಮನ್ನೇ ನಂಬ್ಕೊಂಡು ಕೂಡ ಬಂದ್ಬಿಟ್ಟಿದ್ದಾನೆ. ಅದು ಯಾತಕ್ಕೆ? ಒಂದ್ ಮೆಡಿಕಲ್ ಸೀಟ್ಗೆ, ಅದು ಹೆಣ್ಣು ಮಗುಗೆ. ದಯೆ ತೋರಿಸಿ ದಯಾನಂದ ಅನ್ನೋ ಹೆಸರನ್ನ ತಾವು ಸಾರ್ಥಕ ಪಡಿಸ್ಕೊಳ್ಳಿ. ಕೃಷ್ಣ ಕೃಷ್ಣ. 2 ಕೃಷ್ಣ ಸಾಕ? ಆಶೀರ್ವಾದ ಸಿಕ್ತು. 2 ಲಕ್ಷ ರೂಪಾಯಿ ಮೆಡಿಕಲ್ ಸೀಟ್. 2 ಲಕ್ಷ? ಯಾಕಂಗ್ ಬಾಯ್ ಬಿಡ್ತೀರಾ? ಬಾಯಿ ಮುಚ್ಕೊಳ್ಳಿ, ಸೊಳ್ಳೆನ ಒಳಗಡೆ ಹೋಗ್ಬಿಟ್ಟಾತು. ಶಾಮಣ್ಣವ್ರೆ, ಈ ಹಣ ಸ್ವಂತಕ್ಕಲ್ಲ, ಇದು ಪ್ರವಾಹ ಪರಿಹಾರ ನಿಧಿಗೋಸ್ಕರ. ಪ್ರವಾಹ? ಈ ಊರಿನಲ್ಲಿ ಒಂದೊಂದು ಹನಿ ಕುಡಿಯೋ ನೀರಿಗೂ ಬಾಯ್ ಬಿಡ್ತಾ ಇದ್ದೀವಿ, ಅಂತ ಅದ್ರಲ್ಲಿ ಪ್ರವಾಹ ಎಲ್ಲಿಂದ ಬಂತು? ಈ ವರ್ಷ ಇಲ್ಲ, ಮುಂದಿನ ವರ್ಷ ಬರದೇ ಇರುತ್ತೆ. ಮುಂಜಾಗ್ರತಾ ಕ್ರಮ ನೋಡಿ, ಇದು ದೇಶ ಸೇವೆಗೋಸ್ಕರ. ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ, ಕ್ಷಮಿಸಿ. ತಗೊಳ್ಳಿ, 2 ಲಕ್ಷ ಇದೆ. ನನ್ ಪೆಟ್ಟಿಗೆ ಯಾಕೆ? ರೈಲ್ವೆ ಬೋಗಿಲ್ ಓದಿಲ್ವಾ ನೀವು? ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂದ್ರೆ ಕಡಿಮೆ ವಸ್ತು ಪ್ರಯಾಣಕ್ಕೆ ಸುಖಕರ ಅಥವಾ ಹಿತಕರ. ಗೊತ್ತಾಯ್ತಾ? ಹೋಗಿ. ಆಯ್ತು, ಬರ್ತೀನಿ ಸರ್. ಏನ್ ನಿಮ್ ಸಮಾಚಾರ? ಏನೂ ಇಲ್ಲ. ನಮ್ಮ ಘನ ಸರ್ಕಾರದವರು ಕಟ್ಟಿಸ್ಬೇಕಂತಿರೋ 3 ಸೇತುವೆಗಳ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದಾರೆ. ಆ ಕಾಂಟ್ರಾಕ್ಟ್ ಅನ್ನ ನನಗೆ ಕೊಡಿಸ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ. ಈ ಕಟ್ಟಡ ನಿರ್ಮಾಣ, ಈ ಕಾಮಗಾರಿ ಕೆಲಸ ಎಲ್ಲ ನಮ್ಮ ಅಣ್ಣನ ಸುಬರ್ದಿ ಬರುವುದಿಲ್ಲ. ಇದಕ್ಕೆ ವಿನಾಕಾರಣ ಬೇರೆಯವ್ರ ಕೈ ಆಡಿಸಿದ್ರೆ ನ್ಯೂಸೆನ್ಸ್ ಆಗುತ್ತೆ. ತಾವೇ ಹೀಗಂದ್ಬಿಟ್ರೆ ನಾವಿನ್ ಯಾರ ಹತ್ರ ಹೋಗ್ಲಿ ಸ್ವಾಮಿ? ಅಣ್ಣ, ಕೃಷ್ಣ ಕೃಷ್ಣ ಹರೇ ಕೃಷ್ಣ. 3 ಕೃಷ್ಣ? ನಾನು ಕುಚಲ ಆಗ್ಬಿಡ್ತೇನೆ ಅಷ್ಟೇ. ಹೋದ್ ಸರಿ ಇದೇ ಕೆಲಸಕ್ಕೆ 1.5 ತಗೊಂಡಿದ್ರಲ್ಲ ಸರ್? ಇನ್ನು ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ನಮ್ಮ ಅಣ್ಣ 5 ಲಕ್ಷ ಕೇಳ್ಬಿಡ್ತಾನೆ. ಏನ್ ಹುಡುಗಾಟನೇನ್ರಿ ಈ ಕೆಲಸಕ್ಕೆ? ಕುರ್ಚಿನ ಅಲ್ಲಾಡಿಸ್ಬೇಕು, ತಲೆಗಳನ್ನ ಅದ್ರ ಬದಲು ಮಾಡ್ಬೇಕು, ಪೇಪರ್ನ ಹಾರಾಡೋಗ್ ಮಾಡ್ಬೇಕು. ಏನೋ ನಮ್ಮ ಹಳೆ ಗಿರಾಕಿ ಅಂತ ನಾನೇ ಸ್ವತಃ 20% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಅದು ನಮ್ಮ ಅಣ್ಣಂಗೆ ಗೊತ್ತಿಲ್ಲದೆ ಇರೋ ಹಾಗೆ. ಆಗ್ಲಿ ಸರ್, ಕೊಡ್ತೀನಿ ಸರ್. ಹಲೋ ಹಲೋ. ಯಾರೋ ಹಿಂಗ್ ನುಗ್ತಿದೀಯಾ? ಭಾರತದ ಸತ್ಪ್ರಜೆ ಶ್ರೀ ಸಾಮಾನ್ಯ. ಸತ್ಪ್ರಜೆ ಶ್ರೀ ಸಾಮಾನ್ಯ ನಮ್ಮಿಂದ ಏನಾಗ್ಬೇಕಾಗಿತ್ತು ಹೇಳಿ? 5 ರೂಪೀಸ್ ಪ್ಲೀಸ್. ಹೊಸ ಸುದ್ದಿ ಹೇಳ್ತೀನಿ. 5 ರೂಪೀಸ್ ಕೊಡೋಣ. ಅದೇನ್ ಹೊಸ ಸುದ್ದಿ ಬೊಗಳೋ? 2 ವರ್ಷದ ಹಿಂದೆ, 4 ಕಡೋ, 2 ತಿಂಗಳ ಹಿಂದೆ ಅಮೆರಿಕದಿಂದ ಆಸ್ಪತ್ರೆಗೆ ಬೆಲೆ ಬಾಳೋ ಸಲಕರಣೆಗಳನ್ನ ತರಿಸಿದ್ದು ನೀವೇ ತಾನೇ? ಊರವ್ರಿಗೆಲ್ಲ ಗೊತ್ತಿದೆ, ನೀನ್ ಅದನ್ನೇನು ಹೇಳೋದು? ಅದು ನಮಗೂ ಗೊತ್ತಿದೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗೆ ಅದನ್ನೆಲ್ಲ ಕೊಡದೆ ಪ್ರೈವೇಟ್ ಆಸ್ಪತ್ರೆಗೆ ಅದನ್ನೆಲ್ಲ ಮಾರಿ ದುಡ್ಡು ಮಾಡ್ಕೊಂಡಿರೋದು ಗುಟ್ಟದ ವಿಷಯ ತಾನೇ? ಯಾರು ನಿಂಗೆ ಹೇಳೋದು? ಅದಕ್ಕೆಲ್ಲ ಸಂಬಂಧಪಟ್ಟ ಫೋಟೋಗಳು, ಪತ್ರಗಳು ಎಲ್ಲ ಪತ್ರಿಕೋದ್ಯಮಿ ಕೈಲಿದೆ. ಇಷ್ಟರಲ್ಲಿ ಅದನ್ನೆಲ್ಲ ಪಬ್ಲಿಷ್ ಮಾಡ್ತಾನೆ, ಗೊತ್ತಾ? ಯಾರವನು? ಬರೀ ಕೈ ಮೊಳ ಹಾಕ್ತಿದೆಯಲ್ಲ. ನನ್ನ ಫೀಸ್ 5 ರೂಪೀಸ್. ಗಿವ್ ಮೀ. ತಗೋ. 10 ರೂಪೀಸ್ ಅಲ್ಲ, ಓನ್ಲಿ 5 ರೂಪೀಸ್. ಚಿಲ್ಲರೇನೇ ಇಟ್ಕೋ. ಕೀಪ್ ದ ಚೇಂಜ್. ಅವನ ಹೆಸರೇನು? ಅವನ ಹೆಸರು ಜಸ್ಟಿಸ್ ಜಗನ್ನಾಥ್ ಅಂತ. ಅಲ್ಲ, ಜರ್ನಲಿಸ್ಟ್ ಜಗನ್ನಾಥ್ ಅಂತ.
ನಂಗ್ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ. ಎಷ್ಟನೇ ರ್ಯಾಂಕು? ನಿನ್ ಮಗಳಲ್ವಾ? ಪೇಪರ್ ನಲ್ಲಿ ಹೊಸ ಸುದ್ದಿ ಕೊಡೋದ್ರಲ್ಲಿ ನೀನ್ ಫಸ್ಟ್, ಕ್ಲಾಸ್ ನಲ್ಲಿ ನಂಬರ್ ತಗೊಳ್ಳೋದ್ರಲ್ಲಿ ನಾನ್ ಫಸ್ಟ್. ವೆರಿ ಗುಡ್. ಮಾತಿನ ಮಲ್ಲಿ. ಡ್ಯಾಡಿ, ಒಂದ್ ಪ್ರಶ್ನೆ. ಶುರು ಕೇಳಮ್ಮ. ಒಂದು ಗಡಿಯಾರ 12 ಸಾರಿ ಟನ್ ಟನ್ ಅಂತ ಸದ್ದು ಮಾಡಿದ್ರೆ ಏನಂತೀವಿ? 12 ಗಂಟೆ ಅಂತೀವಿ. ಅದೇ ಗಡಿಯಾರ 13 ಸಲ ಟನ್ ಟನ್ ಅಂದ್ರೆ 13 ಗಂಟೆ. 13 ಗಂಟೆ ಇಲ್ವಲ್ಲಮ್ಮ? ಅದಕ್ಕೆ ಕೇಳ್ತಾ ಇರೋದು. 13 ಸಲ ಗಂಟೆ ಹೊಡೆದ್ರೆ ಏನರ್ಥ ಅಂತ. ನನಗ್ ಗೊತ್ತಿಲ್ಲ ಅಂತ, ನಾನ್ ಸೋತೆ ಅಂತ. ಈ ಪ್ರಶ್ನೆಗೆ ಉತ್ತರ ನೀನೇ ಹೇಳ್ಬೇಕು ಅಂತ. ಗಡಿಯಾರ ಕೆಟ್ಟಿದೆ, ರಿಪೇರಿ ಮಾಡಿಸ್ಬೇಕು ಅಂತ. ಇಷ್ಟೇನ ವಿಷಯ? ನನಗ್ ಮುಂಚೆನೆ ಗೊತ್ತಿತ್ತು. ಮರ್ತು ಬಿಟ್ರು. ಮಂತ್ರಿ ದಯಾನಂದರ ರಾಜೀನಾಮೆ, 2 ಕೋಟಿ ಸರ್ಕಾರದ ಹಣದ ದುರುಪಯೋಗದ ಆಪಾದನೆ, ವರದಿಗಾರ ಜಗನ್ನಾಥ್. ಹೀಗೆಲ್ಲ ಯಾತಕಣ ಬರೀತೀರಾ? ಏನ್ರಿ, ಯಾರೆಲ್ಲಾದ್ರೂ ಹಾಳಾಗ್ ಹೋಗ್ಲಿ, ನಮ್ಗೇನು? ಹಾಗಂತ ನೀವು ಸುಮ್ನೆ ಇರ್ಬೋದು, ನಾನ್ ಪೇಪರ್ನನ್ನು ಸುಮ್ನೆ ಇರಕ್ಕಾಗತ್ತಾ? ಹೀಗೆಲ್ಲ ಬರ್ದು ಜನಗಳನ್ನಂತೂ ನೀವು ಎದುರು ಹಾಕೋತಾ ಇದ್ದೀರಾ. ನಾಳೆ ದಿವಸ ಅವರು ನಿಮ್ಗೇನಾದ್ರೂ ತೊಂದರೆ ಮಾಡಿದ್ರೆ? ಜಾನಕಿ, ಮನುಷ್ಯನಿಗೆ ಎಲ್ಲದಕ್ಕಿಂತ ದೊಡ್ಡ ಶತ್ರು ಭಯ. ಹೆದರ್ಕೊಂಡು ಬಾಳೋನು ಜೀವನದಲ್ಲಿ ಏನೂ ಸಾಧಿಸಕ್ಕಾಗಲ್ಲ. ನಾನ್ ಧೈರ್ಯವಾಗಿ ಬರ್ದಿದ್ದಕ್ಕೆ ತಾನೆ ದಯಾನಂದನ್ನ ಮಂತ್ರಿ ಪದವಿಯಿಂದ ಕೆಳಗಿಳಿಸಿದ್ದು. ಇದೆಲ್ಲ ಕಣ್ಣೋರ್ಸೋ ನಾಟಕನ. ಜನ ಉಗಿತಾರೆ ಅಂತ ಇವತ್ತು ಪದವಿಯಿಂದ ಇಳಿಸ್ತಾರೆ, ಮತ್ತೆ ನಾಳೆ ಅದೇ ಪದವಿಗೆ ಏರಿಸ್ತಾರೆ. ಪೆನ್ ಇಸ್ ಮೈಟಿಯರ್ ದೆನ್ ಸ್ವೋರ್ಡ್. ಒಂದು ಪತ್ರಿಕೆಗೂ ಒಬ್ಬ ಪತ್ರಕರ್ತನಿಗಿರೋ ಶಕ್ತಿ ನಿನಗಿನ್ನೂ ಗೊತ್ತಿಲ್ಲ. ದಿವಸಕ್ಕೆ 40 ಹೂವಿನ ಹಾರ ಹಾಕಿಸ್ಕೊಂಡು 20 ರಿಬ್ಬನ್ ಕತ್ತರಿಸ್ಕೊಂಡು 1000 ನಮಸ್ಕಾರ ಸ್ವೀಕರಿಸ್ತಿದ್ದ ನನಗೆ ಇವತ್ತು ಅವೆಲ್ಲ ಇಲ್ಲ ಅಂದ್ರೆ ಹುಚ್ಚೆ ಹಿಡಿದಾಗ್ಬಿಟ್ಟಿದೆ ಪೂರ್ಣ. ಬಾಯಿಗೆ ತಾಂಬೂಲ ಹಾಕೊಂಡು ಬಾಯಿ ಕೆಂಪಾಯ್ತು ಅನ್ನೋ ಹಾಗಾಯ್ತು. ನಾನು ಅವತ್ತೇ ಬಡ್ಕೊಂಡೆ, ಇಂಥ ಪ್ರಕರಣದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ಕೇಳದೆ ನನ್ನ ಮಾತು ಕೇಳಲಿಲ್ಲ, ಸಚಿವ ಪದವಿ ಕಿತ್ಕೊಂಡು ಹೋಯ್ತು. ಸದ್ಯ ಪದವಿ ಹೋದ್ರೂ ಹೋಗ್ಲಿ, ಈ ವಿಚಾರ ಯಾವ್ದಾದ್ರೂ ಆಯೋಗಕ್ಕೆ ಸಿಕ್ಕಾಕೊಂಡು ವಿಚಾರಣೆ ನಡೀತಿಲ್ವಲ್ಲ, ಅದಕ್ಕೆ ಸಂತೋಷ ಪಡು.
ಅವ್ರಿಗೇನು ಸ್ವಾಮಿ, ಯಾವ ಪದವಿ ಹೋದ್ರಿ ಏನಂತೆ, ಕೊನೆಯವರೆಗೂ ಸುಖವಾಗಿರೋ ಹಾಗೆ ಎಲ್ಲಾ ಏರ್ಪಾಡು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನನ್ನ ಗತಿ ಏನು ಹೇಳಿ? ದೊಡ್ಡ ಡಾಕ್ಟರ್ ಆದ ನನ್ನೇ ತಕ್ಷಣ ಕೆಲಸದಿಂದ ಸಸ್ಪೆಂಡ್ ಮಾಡ್ಬಿಡ್ದೆ. ನಮ್ ಡ್ಯಾಡಿಗೆ ಅವಮಾನ ಮಾಡಿದ್ದ ಜಗನ್ನಾಥ ತಾನೆ, ನಾನು ಅವನ್ ಸುಮ್ಮನೆ ಬಿಡೋದಿಲ್ಲ, ಒಂದ್ ಕೈ ನೋಡ್ಕೋತೀನಿ. ಅದಕ್ಕೆ ಹುಡುಗ ಬುದ್ಧಿ ಅನ್ನೋದು, ಆತರಗಾರನಿಗೆ ಬುದ್ಧಿ ಮಟ್ಟ. ಅಣ್ಣ, ನಾವೀಗಾಗ್ಲೇ 4 ಜನದ ಕಣ್ಣಿಗೆ ಬಿದ್ದಿದ್ದೀವಿ. ಮತ್ತು ನಾವೇನಾದ್ರೂ ಮಾಡೋದಕ್ಕೆ ಹೋದ್ರೆ ಜನ ನಮ್ಮನ್ನು ಕರೆಸಿ ಕ್ಯಾಕರಿಸಿ ಕೂಗಿತಾರೆ ಅಷ್ಟೇ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ ಜನ ಒಳ್ಳೆಯವರು. ನಾವೆಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಅಷ್ಟೇ ಬೇಗ ಮರ್ತು ಬಿಡ್ತಾರೆ. ಅಷ್ಟು ಒಳ್ಳೆಯವರು ನಮ್ಮ ಜನ. ನೀನು ಇದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೋಬೇಡ. ತಣ್ಣಗೆ AC ರೂಮ್ನಲ್ಲಿ ಕೂತ್ಕೊಂಡು ಸಮಾಜವಾದ, ಬಡವರ ಏಳಿಗೆ, ದೇಶೋದ್ಧಾರ ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು. ಮಿಕ್ಕ ವಿಚಾರನ ನನಗೆ ಬಿಟ್ಬಿಡು, ನಾನ್ ನೋಡ್ಕೋತೇನೆ. ನೀನು ಹೋಗು. ಸರಿ, ಆ ಪೇಪರ್ ಎಡಿಟರ್ ಹೆಸರು? ಈ ಪೇಪರ್ ಮುಖ್ಯ ಸಂಪಾದಕ ನಾನು. ಹೇಗೆ ಹೆಸರು ತಗೊಳ್ಬೇಕು, ಹೇಗೆ ಹಣ ಮಾಡ್ಬೇಕು ಅನ್ನೋದು ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಮಾನ್ಯ ಮಂತ್ರಿ ದಯಾನಂದ್ರ ಮೇಲೆ ಕಾರವಾಗಿ ಲೇಖನ ಬರೆದು ಅವ್ರ ಜನ್ಮನೇ ಜಾಲಾಡ್ಬಿಟ್ಟಿದ್ರಲ್ಲ, ಇಂಥ ಸುದ್ದಿ ಪ್ರಿಂಟ್ ಮಾಡೋಕೆ ನನ್ನ ಅಪ್ಪಣೆ ತಗೊಂಡ್ರ? ಸರ್, ಜನತೆಗಾಗ್ತಿರೋ ಅನ್ಯಾಯನ ಬರೆಯೋಕ್ತಾನೆ ನಿಮ್ಮ ಜನಸೇವಾ ಪತ್ರಿಕೆ ಇರೋದು. ನಾನೇನು ಅವ್ರ ಮೇಲೆ ಸುಳ್ಳು ಸುದ್ದಿನ ಬರ್ದೆ. ದಯಾನಂದರ ಭ್ರಷ್ಟಾಚಾರ ಈ ಸಮಾಜಕ್ಕೆ ಗೊತ್ತಾಗ್ಲಿ ಅಂತ ನನ್ನ ಪ್ರಾಣನೇ ಒತ್ತ ಇಟ್ಟು ಸಾಕ್ಷಿ ಪುರಾವೆಗಳನ್ನ ಶೇಖರಿಸಿದೆ. ಇದೆಲ್ಲ ನನ್ನ ಪತ್ರಿಕೆಗಂತಲ್ಲ, ನಮ್ಮ ಪತ್ರಿಕೆಗಂತ ಅನ್ಕೊಂಡು ಮಾಡಿದ್ದಕ್ಕೆ ನಾನೇನೋ ದೊಡ್ಡ ಅಪರಾಧ ಮಾಡ್ದಾಗೆ ನನ್ನ ಮೇಲೆ ಕೂಗಾಡ್ತಿದಿರಲ್ಲ. ಬರೀ ಬರೆಯೋದಕ್ಕಲ್ಲ ಮಿಸ್ಟರ್ ಜಗನ್ನಾಥ್, ನಾವಿರೋದು ಬದುಕೋಕೆ. ಎಲ್ಲಾದ್ರೂ ಬೆಂಕಿ ಅನಾಹುತ ಆದ್ರೆ ಹೇಗಾಯ್ತು, ಎಷ್ಟು ಜನ ಸತ್ರು ಅಂತ ಬರೆಯೋದು ನಮ್ ಕೆಲಸ ಅಲ್ಲ. ನಮ್ ಸರ್ಕಾರ ಎಷ್ಟು ಸಹಾಯ ಮಾಡಿದೆ ಅಂತ ಬರೆಯೋದು ನಮ್ ಕರ್ತವ್ಯ. ಹಾಗೆ ಪ್ರವಾಹದಿಂದ ಏನೆಲ್ಲ ಹಾನಿ ಆಯ್ತು, ಮುಂಚೆನೆ ಅಣೆಕಟ್ಟು ಕಟ್ಲಿಲ್ಲ ಅಂತ ಬರೀದೆ ನೊಂದವರಿಗೆ ನಮ್ ಸರ್ಕಾರ ಏನೇನ್ ಪರಿಹಾರ ನೀಡ್ತಾ ಇದೆ ಅಂತ ಬಣ್ಣ ಹಚ್ಚಿ ಬರೆಯೋದು ನಮ್ ಪತ್ರಿಕೆ ರೀತಿ ನೀತಿ. ಅಂದ್ರೆ ಯಾವ ಪಾರ್ಟಿ ರೂಲಿಂಗ್ ಅಲ್ಲಿ ಇರುತ್ತೋ ಅದನ್ನ ಹೊಗಳಿ ಬರೆಯೋದು, ವಿರೋಧ ಪಕ್ಷನ ತೆಗಳಿ ಬರೆಯೋದು. ನಾಳೆ ಅದೇ ವಿರೋಧ ಪಕ್ಷ ಗೆದ್ದು ಬಂದ್ರೆ ಅದನ್ನ ಹೊಗಳೋದು. ವಾಹ್, ಮೆಚ್ಚಬೇಕಾದ್ದೆ. ಗೆದ್ದತ್ತಿನ ಬಾಲ ಹಿಡಿಯೋದೇ ನಿಮ್ ಪತ್ರಿಕೆ ರೀತಿ ನೀತಿ. ಭ್ರಷ್ಟ ರಾಜಕೀಯ ಸಮಾಜ ದ್ರೋಹಿಗಳು ಬಿಸಾಕೋ ಎಂಜಲ್ ಕಾಚಿಗೆ ಕೈ ಚಾಚಿ ಡೊಗ್ಗು ಸಲಾಂ ಹೊಡೆದು ಅವ್ರ ಧ್ವನಿಗೆ ಪ್ರತಿಧ್ವನಿ ಆಗ್ಬೇಕು ಅಂತ ಆಸೆ ಪಡ್ತೀರಾ? ನೀನೇನ್ ಬೇಕಾದ್ರೂ ತಿಳ್ಕೊ, ನನ್ನ ಪತ್ರಿಕೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ನಿಯಮಗಳಿಗೆ ತಲೆಬಾಗಲೇಬೇಕು. ಅದು ನನ್ನಿಂದ ಸಾಧ್ಯವಿಲ್ಲ. ಕೇವಲ ಹಣಕ್ಕಾಗಿ ನನ್ನ ಆತ್ಮಸಾಕ್ಷಿನ ಮಾರ್ಕೊಂಡು ಪವಿತ್ರವಾದ ಪತ್ರಿಕೋದ್ಯಮಕ್ಕೆ ಮಸಿ ಹಚ್ಚುವಂತ ವ್ಯಕ್ತಿ ನಾನಲ್ಲ. ಗುಡ್, ವೆರಿ ಗುಡ್. ನಿಜವಾದ ಪತ್ರಕರ್ತ ಅಂದ್ರೆ ನೀನೆ. ಪತ್ರಿಕೋದ್ಯಮದ ಬಗ್ಗೆ ನಿನ್ಗಿರೋ ಕಳಕಳಿ, ನಿಷ್ಠೆ, ಪ್ರಾಮಾಣಿಕತೆಗೆ ನಾನ್ ಲಕ್ಷ ಕೊಟ್ಟರು ಸಾಲದು. ಆದ್ರೆ ನನ್ನ ಹತ್ರ ದುಡ್ಡು ಇಲ್ಲ. ನಾನೊಬ್ಬ ಬಡ ಪತ್ರಿಕಾ ಸಂಪಾದಕ. ನನ್ನ ಹತ್ರ ಇರೋದು ಕಾಗದ, ಪೆನ್ನು 2 ತಗೋ. ಮಿಸ್ಟರ್ ಲಕ್ಷ್ಮೀಕಾಂತ್ ಲಂಚ ಅವರ ಬಾಡಿಗೆ ಪೆನ್ ಉಪಯೋಗಿಸಿ ನನ್ಗೆ ಅಭ್ಯಾಸ ಇಲ್ಲ. ನಂದೇ ಆದ ಒಂದು ಸ್ವಂತ ಪೆನ್ ಇದೆ. ಇದೇ ತಾನೇ ನಿಮಗೆ ಬೇಕಾಗಿರೋದು, ತಗೊಳ್ಳಿ. ನಿಮಗೂ ನಿಮ್ಮ ಪತ್ರಿಕೆಗೂ ಇದು ನನ್ನ ಗುಡ್ ಬಾಯ್. ಆಂಟಿ, ಇವತ್ತು ಫ್ಲಾಗ್ ಡೇ. ಡೊನೇಷನ್ ಆಂಟಿ. ಏನಾದ್ರೂ ತಿಂಡಿ ತಿಂತೀಯಾ? ತಿನ್ಬೋದಾಗಿತ್ತು, ಆದ್ರೆ ಡಾಕ್ಟರ್ ಹೇಳಿದ್ದಾರೆ ಆರೋಗ್ಯವೇ ಭಾಗ್ಯ ಅಂತ. ನೀನ್ ಚೆನ್ನಾಗಿ ಇದೆಯಲ್ಲ, ನಿನ್ಗೇನಾಗಿದೆ? ಇಲ್ಲ ಆಂಟಿ, ನಂಗೆ ಚಿಕ್ಕ ವಯಸ್ಸಿನಿಂದಲೂ ಹೊಟ್ಟೆ ನೋವು ಬರ್ತಿದೆ. ಮಾತ್ರೆ ತಗೊಂಡ್ರೆ ನೋವು ಕಡಿಮೆ ಆಗೋದು. ಡಾಕ್ಟ್ರು ಕೂಡ ಹೊರಗಡೆ ಏನು ತಿನ್ಬೇಡ ಅಂತ ಹೇಳಿದ್ದಾರೆ. ಆಂಟಿ, ಒಂದ್ ದೊಡ್ಡ ಪ್ರಶ್ನೆ. ಏನು? ಒಬ್ಬ ಧಡಿಯ ನಿಮ್ ಹೋಟ್ಲಿಗೆ ಬರ್ತಾನೆ. ಅವನು 3 ದಿವಸದಿಂದ ಊಟನೇ ಮಾಡಿರಲ್ಲ. 10 ಇಡ್ಲಿ ತರಿಸ್ಕೊಂಡು ಬಕಾಸುರನ ಹಾಗೆ ತಿನ್ಬಿಡ್ತಾನೆ. ಅವನು ಖಾಲಿ ಹೊಟ್ಟೆಲಿ ಎಷ್ಟಿಡ್ಲಿ ತಿಂದ? ನೀನೇ ಹೇಳಿದ್ಯಲ್ಲ 10 ಇಡ್ಲಿ ಅಂತ. ತಪ್ಪು, ಖಾಲಿ ಹೊಟ್ಟೆಲ್ ತಿಂದಿದ್ದು 1 ಇಡ್ಲಿ. ಮೊದಲನೇ ಇಡ್ಲಿ ಹೊಟ್ಟೆಗೆ ಹೋದ್ಮೇಲೆ ಖಾಲಿ ಹೊಟ್ಟೆ ಹೇಗಾಗುತ್ತೆ? ನೀನ್ ಬರ್ತಾ ಬರ್ತಾ ತುಂಬಾ ತುಂಟಿ ಆಗ್ತಿದ್ಯಾ. ಹೌದು, ನಿನ್ ಓದೆಲ್ಲ ಮುಗಿಸಿ ನೀನ್ ದೊಡ್ಡವಳಾದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ? ಸುಮ್ನೆ ಇರ್ಬೇಕು ಅಂತಿದ್ದೀನಿ. ಯಾಕೆ? ಈಗಾಗ್ಲೇ ಡಿಗ್ರಿ ತಗೊಂಡಿರೋ ನೀವೇ ಕೆಲ್ಸ ಸಿಗದೆ ಕ್ಯಾಂಟೀನ್ ನಡೆಸ್ತಾ ಇದ್ದೀರಾ. ನಾನ್ ಓದ್ ಮುಗ್ಸೋ ಹೊತ್ತಿಗೆ ಒಂದ್ ಸಣ್ಣ ಅಂಗಡಿ ಇಡೋಕ್ಕೂ ಜಾಗನೇ ಇರಲ್ಲ. ಬರ್ತೀನಿ ಆಂಟಿ, ಬಾಯ್. ಬಾಯ್. ಅಪ್ಪ ಮಿತ್ರರ, ಬರ್ತಾ ಬರ್ತಾ ನಾವು 3 ಕಲರ್ಗಳಿಗೂ ಬರ ಬಂದ್ಬಿಡ್ತಲ್ಲ.
ಏನ್ ಬೇಕು? ಕೋಳಿ 65 ಇದೆಯಾ? ಅಂದ್ರೆ ಚಿಕನ್ 65. ಇದು ಅಪ್ಟ ಸಸ್ಯಾಹಾರಿ ಮಂದಿರ. ಓಹೋ, ಹಾಗಾದ್ರೆ 4 ಪ್ಲೇಟ್ ಬೋಂಡಾ ತಗೊಂಬನ್ನಿ. ಸೈಜು ಸ್ವಲ್ಪ ದೊಡ್ಡದಾಗಿದೆ. ಸೈಜ್ ಗುರು, ಏನ್ ರಜಾ? ಈ ಕ್ಯಾಂಟೀನ್ ಅಲ್ಲಿ ನನಗೊಂದು ರುಬ್ಬ ಕೆಲಸ ಕೊಡಿಸ್ಬಿಡು ಗುರು. ರಾಜಾ, ಅಪ್ಲಿಕೇಶನ್ ನಾನು ಹಾಕಿದ್ದೀನಿ. ಅಪಾಯಿಂಟ್ಮೆಂಟ್ ಸಿಕ್ಕಿದ್ಮೇಲೆ ನಿನಗೆ ಕೊಡಿಸ್ತೀನಿ. ಬೋಂಡಾ ಕೇಳಿದ್ರೆ ಬಜ್ಜಿ ತಂದಿದ್ದೀರಲ್ಲ? ಪರವಾಗಿಲ್ಲ ಬಿಡುಗರು. ಪರವಾಗಿಲ್ಲಂತೆ. ಗುರುಗಳೇ, ಬಜ್ಜಿ ತುಂಬಾ ಚಿಕ್ಕದಾಯ್ತಲ್ಲ. ಕೆಲವು ಕಡೆ ಇದಕ್ಕಿಂತ ಚಿಕ್ಕದಾಗಿರುತ್ತೆ. ಕೊಟ್ಟ ಕೈ ದೊಡ್ಡದು. ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು ರಾಜಾ. ಬೇರೆ ಏನ್ ಬೇಕು? 4 ಬ್ಲ್ಯಾಕ್ ಕಾಫಿ ಬರ್ತೀನಿ. ಬೆಳಗ್ಗೆ ಇದಕ್ಕೂ ಬಿಲ್ ತಗೊಳ್ಳಿ. ಬಿಲ್ ನಮ್ಮ ಬಗ್ಗೆ ಏನು ಗೊತ್ತಿಲ್ಲ. ಮರಿ, ಇದುವರೆಗೂ ನನ್ನ ಹತ್ರ ಯಾರೂ ಬಿಲ್ ಕೇಳಿಲ್ಲ, ಗೊತ್ತಾ ಮರಿ? ಬಿಲ್ ಕೊಡ್ತೀರಾ? ರೇ ಮಿಸ್ಟರ್, ಮೊದ್ಲು ದುಡ್ಡು ಕೊಡಿ. ವಾಹ್, ಇದ್ಯಾವ್ದಪ್ಪ ಈಸ್ಟ್ಬಲ್ ಕಲರ್? ಇದುವರೆಗೂ ನೋಡ್ಲೇ ಇಲ್ವಲ್ಲ. ಮರ್ಯಾದೆ ಕೊಡ್ತೀರಾ ಇಲ್ವಾ? ಕೊಡದಿದ್ರೆ ಪೊಲೀಸನ್ ಕರಿತೀನಿ. ಹೌದಾ? ನಂಬರ್ 100 ಇಲ್ಲೇ ಕೂತಿರ್ತೀನಿ, ಕರಿಮನಿ. ನಾಚಿ ಆಗೋದಿಲ್ಲ ನಿಮ್ಗೆ? ನಿಮ್ಗೆ ಅಮ್ಮ ಅಕ್ಕ ತಂಗಿ ಯಾರು ಇಲ್ವಾ? ಎಲ್ಲಾರು ಇದ್ದಾರೆ. ಹಂಪೆ ಅಮ್ಮ ಯಾರಿಗೋಸ್ಕರ? ಅಪ್ಪನ್ಗೋಸ್ಕರ. ಒಬ್ಳೆ ಅಕ್ಕ ಭಾವನಿಗೋಸ್ಕರ. ಈಸ್ಟ್ ಮೇಲ್ ಕಲರು ನಮ್ ರಾಯಲ್ ಸೆಲ್ಯೂಟ್ಗೋಸ್ಕರ. ಗೊತ್ತಾ ಮರೆ? ಮರೆ, ಯು ರಾಸ್ಕರ್. ಹೆಸರು ಚೆನ್ನಾಗಿದೆಯಲ್ಲಪ್ಪ, ರಾಯಲ್ ಸೆಲ್ಯೂಟ್. ಮರಿ, ನಾಳೆಯಿಂದಲೇ ನನ್ನನ್ನ ಇದೇ ಹೆಸರಿನಲ್ಲಿ ಕರಿ. ನೋಡು ಮರಿ, ನಾನ್ ಮನಸ್ಸು ಮಾಡ್ದ ಅಂದ್ರೆ ನಾಳೆನೆ ಈ ಹೋಟೆಲ್ನ 5 ಸ್ಟಾರ್ ಹೋಟೆಲ್ ಮಾಡ್ಬಿಡ್ತೀನಿ. ನೀನ್ ಮನಸ್ಸು ಮಾಡದೆ ಹೋದ್ರೆ 5 ಸ್ಟಾರ್ ಚಾಕ್ಲೇಟ್ ಮಾಡಿ ತಿಂದು ಬಿಡ್ತೀನಿ. ಗೊತ್ತಾ ಮರಿ? ಈಸ್ಟ್ ಮೆನ್ ಕಲರ್ ಮರಿ. ಯಾವುದಕ್ಕೂ ನಾಳೆ ಮಧ್ಯಾಹ್ನ ಇದೇ ಜಾಗಕ್ಕೆ ಬರ್ತೀನಿ. ನೀನು ಗ್ರೀನ್ ಸಿಗ್ನಲ್ ಕೊಡು ಮರಿ. ಮರಿ, ಇಲ್ಲಿ ಕೊಡು ಮರಿ. ಬರ್ತಾ ಬರ್ತಾ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನೇ ಕೆಟ್ಟ ಕೆಳ ಹಿಡಿದುಬಿಟ್ಟಿದೆ. ಅಲ್ಲ, ಸರ್ಕಾರದ ಟಂಕ್ ಸಾಲೆಯಲ್ಲಿ 5 ರೂಪಾಯಿ ಪ್ರಿಂಟ್ ಮಾಡೋದನ್ನೇ ಮರೆತು ಬಿಟ್ಟಿದಾರೋ ಇಲ್ಲ ಟಂಕ್ ಸಾಲನೇ ಮುಚ್ಚಿಬಿಟ್ಟಿದಾರೋ ಗೊತ್ತಿಲ್ಲ. ಯಾರನ್ನ ಕೇಳಲಿ, ಜುಜುವೆ 5 ರೂಪಾಯಿ ಹುಟ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ, ನಾಳೆಗೆ ನೆನೆಸ್ಕೊಳ್ಳೋಣ ಅಂದ್ರೆ ಒಂದು ತೊಟ್ಟು ಸಾರೇ ಸಿಗ್ಲಿಲ್ಲ ಅಂದ್ರೆ ಈ ಜೀವ ಹುಟ್ಟಿ ಏನ್ ಸಾರ್ಥಕ. ಛೇ, ಅರೆ ಏನಪ್ಪ ಇದು? ಇವತ್ತು ಹುಣ್ಣಿಮೆ, ನಮ್ಮನೇಲಿ ಯಾಕೆ ಇವತ್ತು ಅಮಾವಾಸ್ಯೆ? ಲೈಟ್ ಬಿಲ್ ಕಟ್ಟದ್ನಲ್ಲ, ಕುಡಿದ್ ಮತ್ತಿನಲ್ಲಿ ಪಕ್ಕದ ಮನೆ ಲೈಟ್ ಬಿಲ್ ಕಟ್ಟದ್ನೋ ಏನೋ. ನನಗ್ ಬುದ್ಧಿ ಇಲ್ಲ, ಬೇಡ. ಡಿಪಾರ್ಟ್ಮೆಂಟ್ ಬುದ್ಧಿ ಬೇಡ. ಎಲ್ಲಪ್ಪ ಇದೆ ಸ್ವಿಚ್ಚು? ಯಾಕೆ ಮಗಳೇ ಅಳ್ತಾ ಇದೀಯಾ? ಮತ್ತೆ ನಗ್ಬೇಕಾ? ಅಲ್ಲ, ಅಳಬೇಕಾದ್ರೆ ಅಳು, ಆದ್ರೆ ಕಾರಣ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಅಳು. ದಿನ ನೀನ್ ಕುಡ್ಕೊಂಡ್ ಬರೋದೇ ಆಯ್ತು. ಮನೇಲಿ ಬೆಳೆದು ನಿಂತಿರೋ ಒಬ್ಳು ಮಗಳಿದ್ದಾಳೆ ಅನ್ನೋದಾದ್ರೂ ಜ್ಞಾಪಕ ಬರುತ್ತಾ? ಏನಮ್ಮ, ಯಾವತ್ತೂ ನಾನು ಬೈದೋಳಲ್ಲ, ಇವತ್ತು ಮುಗಿತಾ ಇದೆಯಲ್ಲ. ಇವತ್ತು ಕ್ಯಾಂಟೀನ್ಗೆ 4 ಜನ ರೌಡಿಗಳು ಬಂದು ನನ್ನ ಆಡಬಾರ್ದು ಮಾತುಗಳನ್ನಾಡಿ ಗೇಲಿ ಮಾಡಿದ್ರು. ಯಾರ ರೌಡಿಗಳು? ನನಗೆ ಗೊತ್ತಿದೆ ತಾನೆ. ಡೋಂಟ್ ವರಿ, ಆ ರೌಡಿಗಳು ಯಾರು ಅನ್ನೋದನ್ನು ನಾನು ಪತ್ತೆ ಮಾಡೇ ಮಾಡ್ತೀನಿ. ನಾನೊಂದು ಕ್ವಾಟ್ ಹಾಕೊಂಡು ಬೇರೆಯವರಿಂದ ಆ ನನ್ನ ಮಕ್ಕಳಿಗೆ ಬ್ಲೇಡ್ ಹಾಕ್ಸಿ 1 ಲೀಟರ್ ರಕ್ತ ಹಾಕಕ್ಕಿರ್ತೀನಿ. ಯೋಚನೆ ಮಾಡೋಣ. ಏನಾಯ್ತು ಅಂದ್ರೆ? ಮಾಮೂಲೆ, ಬೇಕಾದಷ್ಟು ಕಡೆ ಕೆಲಸ ಖಾಲಿ ಇದೆ. ಆದ್ರೆ ನನ್ನ ನೋಡಿದ ತಕ್ಷಣ ಇಲ್ಲ ಅಂತಾರೆ. ಭಗವದ್ಗೀತೆ ಮಕ್ಕಳ ಕೈನಲ್ಲಿ ಸಿಕ್ಕ್ರೆ ಗೊಂಬೆಗಳೇ ಇಲ್ಲ ಅಂತ ಬಿಸಾಕ್ತಾರೆ. ಅದೇ ದೊಡ್ಡವ್ರ ಕೈಗೆ ಸಿಕ್ಕ್ರೆ ಕಣ್ಣು ಗೊತ್ಕೊಂಡು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ. ನಿಮ್ ಯೋಗ್ಯತೆ ಅವ್ರಿಗೆ ಏನ್ರಿ ಗೊತ್ತು? ಯೋಗ್ಯತೆಗೆ ಮೀರಿ ಆಸೆ ಇರಬಾರ್ದಂತೆ. ಯಾವ ಬಡವರು ಉದ್ಧಾರಕ್ಕಾಗಿ ನೀನು ಬರ್ದು ಹಣವಂತರನ್ನ, ಅಧಿಕಾರ ಬಲವುಳ್ಳವ್ರನ್ನ, ರಾಜಕಾರಣಿಗಳನ್ನ ಎದುರು ಹಾಕೋತಿದೀಯೋ ಆ ಬಡಬಗ್ಗರಿಗೆ ನೀನ್ ಬರ್ದಿರೋ ಪತ್ರಿಕೆನ ಕೊಂಡ್ಕೊಳ್ಳೋಷ್ಟು ಯೋಗ್ಯತೆ ಇದೆಯಾ? ಯಾಕಂದ್ರೆ ಪತ್ರಿಕೆ ಬೆಲೆ 1 ರೂಪಾಯಿ. ಒಂದು ಪಕ್ಷ ಜಗನ್ನಾಥ್ರವ್ರ ಪತ್ರಿಕೆ ಅಂತ ತಗೊಂಡ್ರು ಅದನ್ನ ಓದೋಷ್ಟು ಯೋಗ್ಯತೆ ಇದೆಯಾ ಅವ್ರಿಗೆ? ಹೇಳೋಣ. ನೋಡಿದೆ ಜಾನಕಿ, ನಾವಿಬ್ರು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ನಮ್ಮಿಬ್ಬರು ಯೋಚನೆಗಳು ಎಷ್ಟು ವಿರುದ್ಧವಾಗಿದೆ ಅಂತ. ಕವಿತಾ, ದೀಪ ಹಚ್ಚಕ್ ಒಂದೇ ಒಂದು ಕಡ್ಡಿ ಸಾಕು, ಆಮೇಲೆ ಅದೇ ಜ್ಯೋತಿಯಿಂದ 1000 ದೀಪಗಳನ್ನ ಹಚ್ಬೋದು.
ಒಬ್ಬ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದಿದ್ದಕ್ಕೆ ತಾನೆ ಕೋಟ್ಯಾಂತರ ಜನ ಧೈರ್ಯವಾಗಿ ಹಿಂಬಾಲಿಸಿದ್ದು. ಆಗಿದ್ದ ಜನರೇ ಬೇರೆ, ಈಗಿರೋ ಜನರೇ ಬೇರೆ. ಈಗ ದೇಶ ಪ್ರೇಮ, ತ್ಯಾಗ ಅನ್ನೋದು ನಮ್ಮಲ್ಲಿ ಕನ್ಸನ್ ಮಾತಾಗ್ಬಿಟ್ಟಿದೆ. ಪ್ರತಿಯೊಬ್ರು ತನ್ನ ಹಣ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ತನ್ನ ಕಣ್ಣೆದ್ರಿಗೆ ಹೆಂಡತಿ ಮಾನಭಂಗ ನಡೀತಾ ಇದ್ರು ಗಂಡ ತನ್ನ ಪ್ರಾಣ ಉಳಿಸ್ಕೊಳ್ಳೋ ಕೆಟ್ಟ ಕಾಲ ಇದು. ಇಂಥ ಜನಗಳನ್ನ ಉದ್ಧಾರ ಮಾಡೋಕೆ ಹಳ್ಳಿ ಹಳ್ಳಿಗೂ ಒಬ್ಬ ಗಾಂಧಿ ಹುಟ್ಲೇಬೇಕು. ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಜಾನಕಿ? ನನ್ನ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ ಅನ್ನೋ ಆತ್ಮತೃಪ್ತಿ ಅಷ್ಟೇ. ಬೇರೆಯವ್ರ ಹಂಗಲ್ ದುಡಿಯೋ ಬದಲು ನನ್ನದೇ ಆದ ಒಂದು ಪತ್ರಿಕೆನ ಇವತ್ತಲ್ಲ ನಾಳೆ ಆದ್ರೂ ಹೊರಡಿಸ್ತೀನಿ. ಬಂಡವಾಳ ಬೇಕಲ್ಲ, ಮನಸ್ಸಿದ್ರೆ ಮಾರ್ಗ ಇರುತ್ತೆ, ಹೇಗೋ ಸಿಗುತ್ತೆ. ಮನಸ್ಸೇನೂ ಇದೆ ಜಾನಕಿ. ನನಗೆ ಗೊತ್ತಿರೋ ಹಾಗೆ ಪ್ರೆಸ್ ಒಂದು ಮಾರ್ವಾಡಿ ಕೈಯಲ್ಲಿದೆ. ಮುಂಚೆ ಸ್ವಲ್ಪ ಹಣ ಕೊಟ್ಟು ಮೆಕ್ಕಿದನ್ನ ಸ್ವಲ್ಪ ಸ್ವಲ್ಪ ತೀರಿಸ್ಬಿಟ್ರೆ ಮುಂದೆ ಪ್ರೆಸ್ ನಮ್ದೇ ಅಂತ ಆಗುತ್ತೆ. ಡ್ಯಾಡಿ ಡ್ಯಾಡಿ, ಒಂದ್ ಪುಟ್ಟ ಪ್ರಶ್ನೆ. ಶೂರು ಕೇಳಮ್ಮ. ಮ್ಯಾನ್ಗೂ ಸೂಪರ್ ಮ್ಯಾನ್ಗೂ ಏನ್ ವ್ಯತ್ಯಾಸ? ಸೂಪರ್ ಅನ್ನೋ ಪದ ರಾಮ ಅಷ್ಟು ಗೊತ್ತಿಲ್ವಾ? ನನ್ ಗೊತ್ತಿಲ್ಲಮ್ಮ, ನನ್ ದಡ್ಡ, ನೀನೇ ಹೇಳು. ಪ್ಯಾಂಟ್ ಶರ್ಟ್ ಹಾಕೊಂಡು ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಂಡ್ರೆ ಸೂಪರ್ ಮ್ಯಾನ್, ಚಡ್ಡಿ ಒಳಗ್ ಹಾಕೊಂಡ್ರೆ ಆರ್ಡಿನರಿ ಮ್ಯಾನ್. ಜಾನಕಿ, ಏನಿದೆಲ್ಲ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇವೆಲ್ಲ ನೀವು ಮಾಡಿಸ್ಕೊಟ್ಟಿರೋ ತಾನೆ. ಮರ ಚೆನ್ನಾಗಿದ್ರೇನೆ ನಮಗ್ ನೆರಳು ಸಿಗೋದು. ಅಂಥ ಮರನ ಕಾಪಾಡ್ಕೋಬೇಕಾದ್ದು ನಮ್ ಧರ್ಮ. ತಗೊಳ್ಳಿ ಡ್ಯಾಡಿ, ಇದು ತಗೋಪ್ಪ. ಅಮ್ಮ, ಅಪ್ಪನ ಕಣ್ಣಲ್ಲಿ ಯಾವತ್ತೂ ನೀರು ಬರಬಾರ್ದು. ಇದು ಕಣ್ಣೀರಲ್ಲಮ್ಮ. ಡ್ಯಾಡಿ, ಮರ್ಯಾದೆಯಾಗಿ ಒಡವೆಗಳನ್ನೆಲ್ಲ ಇಟ್ಟಿದ್ಯಾ ಹೇಳ್ತಿಲ್ವಾ? ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ನೀನ್ ಪೊಲೀಸ್ನವನ? ಕಂಬಿ ಇರೋ ಬಾಗಿಲಿಟ್ಟ ತಕ್ಷಣ ಇದು ಪೊಲೀಸ್ ಸ್ಟೇಷನ್? ಸುಮ್ನೆ ನನ್ ನಿಜವಾದ ಪೊಲೀಸ್ನವ್ರ ಕೈಗೆ ಒಪ್ಪಿಸ್ಬಿಡು. ಒಪ್ಸಿದ್ರೆ ಏನ್ ಮಾಡ್ತೀಯಾ? ಅಲ್ಲಿಂದ ಸುಲಭವಾಗಿ ಹ್ಯಾಕ್ ತಪ್ಪಿಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೇನಮ್ಮ ನಿನ್ನ ಇಲ್ಲಿಟ್ಟಿರೋದು? ಹೇಳೋ, ಕದ್ದು ಒಡವೆಗಳನ್ನೆಲ್ಲ ಎಲ್ಲಿಟ್ಟಿದ್ಯಾ? ಗೊತ್ತಿಲ್ಲ ಹೋಗ. ಗೊತ್ತಿಲ್ಲ? ನಿಜವಾಗ್ಲೂ ಹೊಡಿತಾನಲ್ಲ, ಬೇಡ. ನಮಸ್ಕಾರ ಸ್ವಾಮಿ. ಕಳ್ಳ ಏನೋ ಸಿಕ್ತ, ಆದ್ರೆ ಒಡವೆಗಳನ್ನ ಎಲ್ಲಿಟ್ಟಿದೆ ಅಂತ ಹೇಳ್ತಾರಲ್ಲ ಸ್ವಾಮಿ. ಏನ್ ಮಾಡಿದ್ರು ಬಾಯ್ ಬಿಡ್ತಾ ಇಲ್ಲ. ನಿಜ ಹೇಳ್ತೀನಿ, ನನ್ ಬಿಟ್ಬಿಡಿ. ಒಡವೆನೆಲ್ಲ ಅವನ ಮನೆ ಹೊಗೆ ಗುಡ್ನಲ್ಲಿ ಬಚ್ಚಿಟ್ಟಿದ್ದಾನೆ. ಇವ್ರು ಕರ್ಕೊಂಡೋಗಿ ಅವನ್ನೆಲ್ಲ ಒಪ್ಸಿ ನಮ್ ಸರ್ವಿಸ್ ಫೀಸ್ ಇಸ್ಕೊಂಬನ್ನಿ. ನಮಸ್ಕಾರ ಇನ್ಸ್ಪೆಕ್ಟರ್. ಇವನ್ನೋ ಇನ್ಸ್ಪೆಕ್ಟರ್ ಅನ್ನಲ್ಲಪ್ಪ, ಒಳ್ಳೆ ಕಾರ್ಪೊರೇಷನ್ ಅಲ್ಲಿ ಬೀದಿ ನಾಯಿ ಹಿಡಿಯೋನಾಗಿದ್ದಾನೆ. ಹಲೋ ಇನ್ಸ್ಪೆಕ್ಟರ್, ಇಲ್ಲಿಲ್ಲೋ. ನಮಸ್ಕಾರ ಇನ್ಸ್ಪೆಕ್ಟರ್, ನಂದೇನು ಪ್ರಾಬ್ಲಮ್ ಇಲ್ಲ. ನಿಮ್ ಪ್ರಾಬ್ಲಮ್ ಕೊಡಕ್ಕೆ ನಾನು ಬಂದಿರೋದು. 5 rupees ಪ್ಲೀಸ್. ಎಸ್, ಥ್ಯಾಂಕ್ ಯು. ನನ್ನ ಇನ್ಫಾರ್ಮೇಶನ್ ಏನಿಲ್ಲ, ನನ್ನ ಮಗಳು 4 ಜನ ರೌಡಿಗಳನ್ನ ಚುಡಾಯಿಸ್ತಾ ಇದ್ದಾಳಂತೆ ನೋಡಿ. ಏನಂದ್ರೆ? ಅಲ್ಲ, ನನ್ನ ಮಗಳನ್ನ 4 ಜನ ರೌಡಿಗಳು ಚುಡಾಯಿಸ್ತಾ ಇದ್ದಾರೆ. ಇದೇ ನನ್ನ ಪ್ರಾಬ್ಲಮ್. ನನ್ನ ಸರ್ವಿಸ್ ಫೀಸ್ 500 ರೂಪಾಯಿ.
ಅಷ್ಟೇ ತಾನೇ. ಸದ್ಯಕ್ಕೆ 5 ರೂಪಾಯಿ ಇಟ್ಕೊಳ್ಳಿ, 2 ಆಮೇಲಿಂದ ಕಳಿಸ್ತೀನಿ. ಓಹ್, ಮರ್ತು ಬಿಟ್ಟಿದೆ. ತಗೊಳ್ಳಿ. ಅಯ್ಯೋ, ಇದು ನಂದು, ಇದು ನಿಮ್ದು. ಎಲ್ಲಿದ್ದಾಳೆ ಮಗಳು? ಹಲೋ ರೆಡ್ ರೋಸ್, ಇನ್ನ ನಿನ್ ಸಿಗ್ನಲ್ ರೆಡ್ ನಲ್ಲೇ ಇದೆಯಾ ಅಥವಾ ಗ್ರೀನ್ ನಲ್ಲಿ ಇದೆಯಾ? ನಿನ್ನೆ ನೀನ್ ನನಗಿಟ್ಟಿದ್ದ ಹೆಸರು ಇನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ಯಲ್ಲ ಮರಿ, ಇವತ್ತು ನೀನೇ ಸರ್ವ್ ಮಾಡ್ಬೇಕು. ಮಾಡಲ್ಲ ಅಂದ್ರೆ? ಮಾಡೋಲ್ಲ ಅಂದ್ರೆ ದ್ರೌಪದಿ ವಸ್ತ್ರಾಪಹರಣ ಜ್ಞಾಪಕದಲ್ಲಿ ಇದೆಯಲ್ಲ ಮರಿ. ಏ ಚಿತ್ರ, ಪೊಲೀಸಿಗೆ ಫೋನ್ ಮಾಡೆ. ಚಿತ್ರ ಮರಿ, ನೀನ್ ಫೋನ್ ಮಾಡು, ಅಷ್ಟ್ರಲ್ಲಿ ನನ್ನ ಕೆಲಸ ಮುಗಿಸಿರ್ತೀನಿ. ನನ್ ಕರಾಟೆ ಏಟಿಗೆ ಚಿಕಿತ್ಸೆ ಮಾಡೋನೊಬ್ನೇ ಖಾನ್ ಅಬ್ದುಲ್ ಜಮಾಲ್ ಖಾನ್. ರಜಲ್ ಮಾರ್ಕೆಟ್ ಹಿಂದೆ, ಡೋರ್ ನಂಬರ್ 28, 3ನೇ ಕ್ರಾಸ್. ಅಲ್ಲಿಗೆ ಹೋಗಿ ನನ್ನ ಹೆಸರು ಹೇಳಿ ಚೆನ್ನಾಗಿ ಚಿಕಿತ್ಸೆ ಮಾಡ್ತಾನೆ. ಮರಿ ಗೊತ್ತಾಯ್ತಾ ಮರಿ? ನನಗೆ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಮಾತ್ರ ಅಲ್ಲ, ಚಿಕಿತ್ಸೆ ಮಾಡಿಸೋಕ್ಕೂ ಗೊತ್ತು ಮರಿ. ಇದು ನಿನ್ ಟೈಮ್, ನಾನು ನನ್ನ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀನ್ ಹೇಳ್ದಿಯಲ್ಲ ಖಾನ್ ಅಬ್ದುಲ್ ಜಮಾಲ್ ಖಾನ್, ಅವನ ಹತ್ರನೇ ನಿನ್ನನ್ನು ಕಳಿಸ್ತೀನಿ. ಅಂಟಿಲ್ ದೆನ್ ಆಲ್ ದ ಬೆಸ್ಟ್ ಮರಿ. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ನಿಮ್ ಕೃತಜ್ಞತೆ ನನಗಾಗ್ಲೇ ತಲುಪಿಟ್ಟಿದೆ. ಈ ಪ್ಯಾಕೆಟ್ ರೂಪದಲ್ಲಿ ನಿಮ್ ತಂದೆಯಿಂದ. ಏನದು? ಚಿನ್ನದ ಬಳೆಗಳು. ಬಹುಶಃ ನಿಮ್ದೇ ಇರಬೇಕು. ಇದನ್ನು ವಾಪಸ್ ಕೊಡೋಣ ಅಂತಲೇ ತಂದಿದ್ದೀನಿ. ತಗೊಳ್ಳಿ. ಸಿಕ್ತೆ ಅಂತ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರಲ್ಲಪ್ಪ. ಕಾಲ್ ನೋವು. ಅಯ್ಯೋ, ಕನ್ನಡ ಧ್ವನಿ. ಏನ್ ವಿಷಯ? ಕಳ್ರ ವಿಷಯ ಸಾ. ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆಪ್ಪ, ಇದು ಪೇಪರ್ ಆಫೀಸ್. ನಾನ್ ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ಸಾ. ಕಂಪ್ಲೇಂಟ್ ಅವ್ರಿಗಲ್ಲ ಸಾ, ನಿಮ್ಗೆ. ನಿಮ್ದು ಕೇವಲ ನಾಮಕವಾಸದ ಕನ್ನಡ ಧ್ವನಿ ಪತ್ರಿಕೆಯೋ ಅಥವಾ ನಿಜವಾಗ್ಲೂ ಕನ್ನಡ ಜನತೆಗೆ ಮುಟ್ಟೋ ಅಂತ ಸಿಂಹಧ್ವನಿ ಪತ್ರಿಕೆಯೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸಾ. ಕನ್ನಡ ಕನ್ನಡ ಅಂತ ಜೋರಾಗಿ ಕೂಗಿ ಪ್ರಚಾರ ಮಾಡೋಂಥ ಪತ್ರಿಕೆ ನಂದಲ್ಲ. ನನ್ನ ನಾಡಿಗೆ, ನನ್ನ ಜನತೆಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಕನ್ನಡ ಅಭಿಮಾನನ್ನ ಕೆಣಕೋಕೆ ನೀವು ಬಂದಿರೋದಾದ್ರೆ ಮೊದಲಿನಿಂದ ಜಾಗ ಖಾಲಿ ಮಾಡಿ. ಕೋಪ ಮಾಡ್ಕೋಬೇಡಿ ಸಾ. ನಿಮ್ ಪತ್ರಿಕೆಗೆ ಒಂದ್ ಬಿಸಿ ಬಿಸಿ ಸುದ್ದಿ ಕೊಡೋಣ ಅಂತ ಸಾ. ಏನಪ್ಪ ಅಂತ ಬಿಸಿ ಸುದ್ದಿ? ಒಬ್ಬ ಕಿಲಾಡಿ ತನ್ನದೇ ಆದಂತ ಗುಂಪು ಕಟ್ಕೊಂಡು ಒಂದ್ ನಕಲಿ ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ದಾನೆ ಅಂದ್ರೆ ನೀವು ನಂಬ್ತೀರಾ ಸಾ? ಡೂಪ್ಲಿಕೇಟ್ ಪೊಲೀಸ್ ಸ್ಟೇಷನ್? ನೀವು ಹೇಳೋದಕ್ಕೆ ಸಾಕ್ಷಿ ಆಧಾರಗಳು ಏನಾದ್ರೂ ಇದೆಯಾ? ಅಲ್ಲಿಗೆ ಹೋಗಿ ಬಂದಿರೋ ನಾನೇ ನಿಮ್ಮ ಎದುರಿಗೆ ಇನ್ನೂ ಜೀವಂತವಾಗಿ ನಿಂತಿದ್ದೀನಲ್ಲ ಸಾ. ಸರಿ ಸರಿ, ನಿಮ್ಮಿಂದ ವಸೂಲ್ ಮಾಡಿದ ಮಾಲ್ನ ಕದ್ ಹಣನ ಏನ್ ಮಾಡ್ತಾರೆ? ನನಗ್ ಗೊತ್ತಿರೋ ಹಾಗೆ ಅದನ್ನೆಲ್ಲ ಅವ್ರವ್ರೆ ಅಂದ್ರೆ ಆ ನಕಲಿ ಪೊಲೀಸ್ನವ್ರೆ ಹಂಚ್ಕೊಂತಾರೆ ಸಾರ್. ಎಲ್ಲಿದೆ ಪೊಲೀಸ್ ಸ್ಟೇಷನ್?
ಬನ್ನಿ ಬನ್ನಿ, ನಿಮ್ದೇನ್ ಕಂಪ್ಲೇಂಟು? ಏನ್ ಕಳ್ಕೊಂಡ್ರಿ, ಎಲ್ಲಿ ಕಳ್ಕೊಂಡ್ರಿ, ಯಾವಾಗ ಕಳ್ಕೊಂಡ್ರಿ, ಹ್ಯಾಕ್ ಕಳ್ಕೊಂಡ್ರಿ ಅಂತ ಈ ಪೇಪರ್ ನಲ್ಲಿ ಬರ್ದ್ಬಿಟ್ಟು ಹೋಗಿ. ಎಲ್ಲಿ ಒಂದು ಒಳ್ಳೆ ಪೋಸ್ ಕೊಡಿ. ಸ್ಮೈಲ್. ಬ್ಯೂಟಿಫುಲ್. ಅದು ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ನನ್ನ ಫೋಟೋ ಯಾಕ್ರಿ ತೆಗೆದ್ರಿ? ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್. ರೀ ಮಿಸ್ಟರ್, ಹೂ ಆರ್ ಯು? ಯಾರೇ ನೀವು? ನಾನೊಬ್ಬ ಪತ್ರಕರ್ತ, ಐ ಮೀನ್ ಪ್ರೆಸ್ ರಿಪೋರ್ಟರ್. ನಿಮ್ ವಿಷಯ ಎಲ್ಲ ತಿಳಿತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಸತ್ಯ ಏನು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಸತ್ಯ ಏನು ಅಂತ ತಿಳ್ಕೊಳ್ಳಕ್ಕೆ ಹರಿಶ್ಚಂದ್ರನ ಹತ್ರ ಹೋಗ್ರಿ. ಅಂದ ಹಾಗೆ ಈ ಸಂಸ್ಥೆ ನಡೆಸ್ತಿರೋರು ಯಾರು? ಮೊದಲ ಕ್ಯಾಮ್ರಾ ಕೊಡಿ, ಆಮೇಲೆ ಹೇಳ್ತೀನಿ. ಕ್ಯಾಮ್ರಾ ತಾನೆ? ಓಹೋ, ಕೊಡ್ಬೋದು. ಮರ್ಯಾದೆ ಕ್ಯಾಮ್ರಾ ಕೊಡು ಅಂತಂದ್ರೆ ಹೋಗಿ. ಗುಡ್ ಬಾಯ್. ಹಲೋ, ಇನ್ಸ್ಪೆಕ್ಟರ್ ಪ್ರದೀಪ್ ಹಿಯರ್. ಇವತ್ತಿನ ಪೇಪರ್ ನೋಡಿದ್ರ ನಿಮ್ಮ ಏರಿಯಾದಲ್ಲೇ ಇನ್ನೊಂದು ಪೊಲೀಸ್ ಸ್ಟೇಷನ್, ಅದು ನಕಲಿ ಪೊಲೀಸ್ ಸ್ಟೇಷನ್ ಇದ್ದು ನಿಮಗೆ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಶೇಮ್ ಆನ್ ಅವರ್ ಡಿಪಾರ್ಟ್ಮೆಂಟ್. ತಕ್ಷಣ ಆಕ್ಷನ್ ತಗೊಂಡು ಅದನ್ನ ಸೀಸ್ ಮಾಡಿ. ಏನ್ ಸಾರ್ ಏನಿದೆಲ್ಲ? ಈ ನಕಲಿ ಸ್ಟೇಷನ್ ಸೀಸ್ ಮಾಡಕ್ ಹೋಗಿ. ಜನತೆಯ ಆರಕ್ಷಕ ಠಾಣೆ ಕಿತ್ತಾಕ್ರ ಏನಿದೆಲ್ಲ? ಏನಾಯ್ತು? ಒಬ್ಬ ಪತ್ರಕರ್ತ ಬಂದು ನಮ್ ಪೊಲೀಸ್ ಸ್ಟೇಷನ್ ಫೋಟೋ ತೆಗೆದು ಫೋಟೋ ಸಮೇತ ಪೇಪರ್ ಅಲ್ಲಿ ಬರ್ದ. ಪೊಲೀಸರು ಬಂದು ಆಕ್ಷನ್ ತಗೊಂಡ್ರು. ಯಾವ ಪೇಪರ್ನವರು? ಯಾರ ಪತ್ರಕರ್ತ? ಕನ್ನಡ ಧ್ವನಿ ಜರ್ನಲಿಸ್ಟ್ ಜಗನ್ನಾಥ್. ಜಗನ್ನಾಥ್. ಜೀವನದಲ್ಲಿ ಇದೇ ಮೊದಲನೇ ಸಲ ನಾನು ಸೋತಿರೋದು. ಶ್ರೀಧರ್, ನೀನು ಓದಿರೋ ತಿಳಿದಿರೋ ಬದುಕೋದಕ್ಕೆ ನೂರಾರು ದಾರಿಗಳಿವೆ, ಆದ್ರೆ ಈ ರೀತಿ ಬದುಕೋದು ಹೇಡಿಗಳ ಲಕ್ಷಣ. ಗಾಟ್ ಇಟ್? ನನ್ ಬಗ್ಗೆ ನೀವೇನೋ ತಲೆ ಕಟ್ಸ್ಕೋಬೇಕಾಗಿಲ್ಲ. ನಾನು ಹೇಗಾದ್ರೂ ಬದುಕ್ತೀನಿ. ನನ್ನ ತಡೆಯಕ್ ನೀವ್ಯಾರು? ಲುಕ್, ಬದುಕೋದು ಮುಖ್ಯ ಅಲ್ಲ, ನಾವು ಹೇಗ್ ಬದುಕ್ತೀವಿ ಅನ್ನೋದು ಮುಖ್ಯ. ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡೋ ಶಕ್ತಿ ನಿನ್ಗೇನಾದ್ರೂ ಇದ್ರೆ ಸ್ವಲ್ಪ ಯೋಚನೆ ಮಾಡು. ಮರಿ, ಲತಾ ಮರಿ, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ಹೇಗೆ ಹೇಳಲಿ, ಹೇಗೆ ನಂಬಿಸ್ಲಿ? ಇದನ್ನ ಹಿಡ್ಕೊ ನೋಡು ಮರಿ, ನಾನು ಯಾವಾಗ್ಲೂ ಯಾರ ಹತ್ರ ಯಾವ ಜಾಗದಲ್ಲೂ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಬಟ್ ಒಂದ್ ಜಾಗನ ಬಿಟ್ಟು. ಅದ್ಯಾವ್ದಪ್ಪ? ಕೋರ್ಟ್ ಮರಿ. ಯಾಕೆ? ನನ್ನ ಮಾತಿನ ಮೇಲೆ ಇನ್ನೂ ನಿನಗೆ ನಂಬಿಕೆ ಬಂದಿಲ್ವಾ? ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನನ್ನ ಹೃದಯ ಬಿಚ್ಚಿ ಬೇಡ, ಸದ್ಯಕ್ಕೆ ನಾನು ಶರ್ಟ್ ಬಿಚ್ಚಿ ತೋರಿಸ್ತೀನಿ. ಲುಕ್, ನನ್ನ ದೇಹದ ಇಂಚಿಗೂ ಪ್ರತಿ ರಕ್ತದ ಕಣವು ಲಟಕ್ 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 ಅಂದ್ರೆ ಲತಾ ಮರಿ ಅಂತ ಹುಡ್ಕೋತಿದೆ ಮೈ ಡಾರ್ಲಿಂಗ್. ಬೇಡ ಅರುಣ್, ಮದ್ವೆಗ್ ಮುಂಚೆನೆ. ಅಯ್ಯೋ, ಮದುವೆ ಯಾವನಿಗೆ? ಓ, ಮದುವೆ ತಾಳಿಯಲ್ಲಿದೆ, ತಾಳಿಯಲ್ಲಿದೆ. ಎಲ್ಲಿದೆ ತಾಳಿ?
ತಾಳಿ. ನಿನ್ ಸೈಜು? ಆ ಕುತ್ತಿಗೆ ಸೈಜು. ಯಾವುದೋ ಒಂದು ಸೈಜು. ಅಪ್ಪ ಬೇನಕ, ನೀನೇ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲಾನು. ತಾಳಿ ಎಲ್ಲಿದೆ? ಮಾಂಗಲ್ಯಂ ತಂದು ನಾನೀನ ಮಮ ಜೀವನ ಹೇತು ನಾಂ. ಏನು ಹೆದರ್ಕೊಂಬೇಡ. ಎಲ್ರು 3 ಗಂಟೆ ಕಟ್ಟಿದ್ರೆ ನಾನು 6 ಗಂಟೆ ಕಟ್ಟಿದ್ದೀನಿ, ಅಂದ್ರೆ ಗಟ್ಟಿ ಜಾಸ್ತಿ ಅಂತ. ಲತಾ ಮರಿ ಬರಿ ನೋ ಪ್ರಾಬ್ಲಮ್. ಅಬಾ ಏನ್ ಆಕಾಶ ತಲೆ ಮೇಲೆ ಕಳಚಿ ಬಿದ್ದೊಂತರ ಅಡ್ಡಾಡ್ತಾ ಇದೀಯಲ್ಲ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಹೌದು, ಇವತ್ತು ನಿನ್ನ ಕೈಲಿ ಅಧಿಕಾರ ಪದವಿ ಇಲ್ಲದೆ ಇರಬಹುದು. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಾಳೆ ಸಿಗುತ್ತೆ. ನಾಳೆವರೆಗೂ ಕಾಯೋ ತಾಳ್ಮೆ ನನಗಿಲ್ಲ ಪೂರ್ಣ. ನೋಡು, ಒಂದು ವೇಳೆ ಎದುರುಗಡೆ ಮನೆಯವನೋ ಪಕ್ಕದ ಮನೆಯವನೋ ಕೊನೆಗೆ ನಮ್ಮ ಮನೆ ಕೆಲಸ ಮಾಡೋನು ನನ್ನ ಹೆಂಡ್ತಿನ ಹೊಡ್ಕೊಂಡು ಹೋದ್ರು ನನಗೇನು ಅನ್ಸೋಲ್ಲ. ಆದ್ರೆ ಈ ಅಧಿಕಾರ ಪದವಿ ಒಂದು ಕ್ಷಣ ನನ್ನ ಕೈಯಲ್ಲಿ ಇಲ್ಲ ಅಂದ್ರೆ ನನಗೆ ಬದುಕೋದಕ್ಕೆ ಸಾಧ್ಯವಿಲ್ಲಪ್ಪ. ಸಾಧ್ಯವಿದೆ. ಒಂದೇ ಪಕ್ಷದಲ್ಲಿದ್ರು ರಾಜ್ಯದ ಮುಖ್ಯಮಂತ್ರಿ ಮೇಲೆ ಕೇಂದ್ರದ ನಾಯಕರು ವಿಷ ಕಾರ್ತಿರೋ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಈಗ ಯಾಗೂ ನಮ್ಮ ರಾಜ್ಯದಲ್ಲಿ ಒಂದು ಕಡೆ ಲೋಕಸಭಾ ಮರುಚುನಾವಣೆ ಇದೆ. ಅಲ್ಲಿಗೆ ನೀನು ಕೇಂದ್ರದ ನಾಯಕರ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಟಿಕೆಟ್ ಗಿಟ್ಟಿಸಿ ಅಲ್ಲಿ ಸ್ಪರ್ಧಿಸಿ ಗೆದ್ದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಲ್ಲಿನ ಮಂತ್ರಿಮಂಡಲ ಉರುಳಿಸಿ ನೀನೇ ಮಂತ್ರಿಮಂಡಲ ರಚನೆ ಮಾಡಬಹುದಲ್ಲ. ನಿನ್ ಮಾತಿನ ಪ್ರಕಾರ ನಾನು ಮರುಚುನಾವಣೆ ನಿಂತ್ಕೊಂಡೆ ಅಂತ ಇಟ್ಕೋ. ನಿಂತ್ಕೊಂಡ್ರೆ ನನಗ್ ಸಿಗೋದು 3 ವೋಟ್. ನಂದು, ನಿಂದು, ನನ್ ಮಗಂದು. ಅದು ಅನುಮಾನನೇ. ನಿನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲ, ಆದ್ರೆ ನನಗಿದೆ. ಬಾಯಿಲ್ಲಿ ಚುನಾವಣಾ ಪರ್ವ ಕುಟಿಲಕಾಂಡ ಬಾರುಮ್ಲಾ 66. ಇದು ಅಕ್ರಮ, ಇದು ಅನ್ಯಾಯ. ನನ್ನ ಬಿಟ್ಬಿಡಿ. ಯಾಕೆ ಕಿರುಚ್ಕೊಂಡು ಸುಮ್ಮನೆ ಬಾಯಿ ನೋಯಿಸ್ಕೊಳ್ತೀಯ? ನೀನು ಸರ್ಕಾರಿ ಮುದ್ರಣಾಲಯದಲ್ಲಿ ಒಳ್ಳೆ ಕೆಲಸಗಾರ ಅಂತ ನನಗೆ ಗೊತ್ತು. ಮುಂಬರುವ ಚುನಾವಣೆಗೆ ಮತಪತ್ರಗಳನ್ನ ನೀನೇ ಮುದ್ರಿಸ್ತೀಯ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ನಿಮಗೂ ಅದಕ್ಕೆ ಏನ್ರಿ ಸಂಬಂಧ? ನನ್ನ ಬಿಟ್ಬಿಡಿ. ಬಿಡ್ತೀನಿ, ಆದ್ರೆ ಒಂದು ಷರತ್ತಿನ ಮೇಲೆ. ಈಗ ನೀನು ಮುದ್ರಿಸೋ ಮತಪತ್ರಗಳ ಜೊತೆಗೆ ಇನ್ನೂ 3-4 ಲಕ್ಷ ಮತಪತ್ರಗಳನ್ನ ಹೆಚ್ಚಿಗೆ ಮುದ್ರಿಸೋದಾದ್ರೆ ಈಗಲೇ ಪೊಲೀಸ್ ಫೋನ್ ಮಾಡ್ತೀನಿ. ನಂಬರ್ ಗೊತ್ತು ತಾನೆ? ಬಿಡ್ರ. 100. ನಿಲ್ಲು, ಸ್ವಲ್ಪ ಯೋಚನೆ ಮಾಡು. 100 ಅಂದ್ರೆ 100. ಅದರಲ್ಲಿ 1 ಅಳಿಸಿದ್ರೆ ಉಳಿಯೋದು 2 0. ಹಾಗೆ ನಿನ್ನನ್ನು ಮುಗಿಸಿದ್ರು ಉಳಿಯೋದು 2 0. 1 0 ನಿನ್ನ ಹೆಂಡ್ತಿ, ಇನ್ನೊಂದು 0 ನಿನ್ ಮಗ. ಈಗ ಹೇಳು, ನಿನಗೆ 100 ಬೇಕು ಇಲ್ಲ 2 0 ಬೇಕು? ಸರ್ ಬೇಡಿ ಸರ್, ನನ್ನ ಹೆಂಡತಿ ಮಕ್ಕಳು ಏನ್ ಮಾಡಬೇಡಿ ಸರ್. ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಸರ್. ನನ್ನ ನಂಬಿ ಸರ್, ನಿಮ್ ಕೈ ಮುಗಿತೀನಿ ಸರ್. ಕೃಷ್ಣ ಹರೇ ಕೃಷ್ಣ. ಗುಡ್, ವೆರಿ ಗುಡ್. ಹೇಳಿದ ಕೆಲಸ ನೀನು ಚೆನ್ನಾಗಿ ಮಾಡಿದ್ಯಾ. ಗುಡ್. ರಂಗ, ಇವನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಸುಖವಾಗಿ ಅವ್ರ ಮನೆ ತಲುಪಿಸು. ಸರಿ ಸರ್. ಕೃಷ್ಣ. Oil. Yes?
ಹಾ ಫೋಟೋಸ್ ಏನ್ ಬೇಕಾಗಿಲ್ಲ, ಆರ್ಟಿಕಲ್ ಮಾತ್ರ ಪಬ್ಲಿಷ್ ಮಾಡಿ ಸಾಕು. ಓಕೆ. $710. ಮುಳುಗೋಯ್ತು, ಎಲ್ಲ ಮುಳುಗೋಯ್ತು, ಕೊಂಪೆನೆ ಮುಳುಗೋಯ್ತು. ಎಲ್ಲ ಬಂದೋಬಸ್ತಾಗೆ ಇದೆಯಲ್ಲೋ. ಈಗ ಒಂದ್ ವಾರದಿಂದ ಅಂತ ಭಾರಿ ಮಳೆನೂ ಬೀಳಲಿಲ್ಲ, ಏನಾದ್ರೂ ಮುಳುಗೋದಕ್ಕೆ. ಅಯ್ಯೋ, ಮುಳುಗ್ತಾ ಇರೋದು ನೀವು ಸ್ವಾಮಿ. ಆ ಪೇಪರ್ ಜಗನ್ನಾಥ ನಮ್ ಪ್ರೆಸ್ ನೋಡಿ ನುಗ್ಬಿಟ್ಟ. ಪೂರ್ಣ, ಆ ಜಗನ್ನಾಥ ನಮ್ ರಹಸ್ಯನೆಲ್ಲ ನಾಳೆ ಅವನ್ ಪೇಪರ್ ನಲ್ಲಿ ಬಯಲ್ ಮಾಡ್ಬಿಟ್ರೆ ಆ ವಿಷಯ 10 ಜನಕ್ಕೆ ಗೊತ್ತಾಗೋಕ್ ಮುಂಚೆ ನಾನೇ ನನ್ನ ಕೈಯಾರ ವಿಷ ತಗೊಂಡು ಸಾಯ್ಬೇಕು. ಇಂಥ ಜಿಸ್ಬಿ ವಿಷಯಕ್ಕೆ ಸಾಯೋದು ಯಾಕೆ ಯೋಚನೆ ಮಾಡ್ತೀಯ? ಅದಕ್ಕೂ ಇದೆ ನನ್ನ ಹತ್ರ ಫಾರ್ಮುಲಾ. ವ್ಯಾಪಾರ ಪರ್ವ, ಹಣಕಾಂಡ, ಫಾರ್ಮುಲಾ 99. ನಮಸ್ಕಾರ ಜಗನ್ನಾಥ ರಾಯರಿಗೆ. ಓಹೋ, ಮಾನ್ಯ ಮಂತ್ರಿಗಳು, ಐ ಆಮ್ ಸಾರಿ, ಮಾಜಿ ಮಂತ್ರಿಗಳು. ಏನಿಷ್ಟು ದೂರ? ನೀವು ಹೊಸ ಪತ್ರಿಕೆ ಪ್ರಾರಂಭ ಮಾಡೋ ವಿಚಾರ ನಮಗೂ ಮೊದ್ಲೇ ಗೊತ್ತಿತ್ತು. ಏನ್ ಮಾಡೋದು, ಈ ನಮ್ಮ ಅಣ್ಣನ ಬೇಕಾದಷ್ಟು ಕಾರ್ಯಕ್ರಮಗಳ ನಡುವೆ ಆಗ ಬರಕ್ಕಾಗ್ಲಿಲ್ಲ. ನಿಮಗ್ ಗೊತ್ತೇ ಇದೆ, ಜನಸೇವೆ, ದೇಶ ಸೇವೆ, ದೇಶೋದ್ಧಾರ, ಹೀಗೆ ಒಂದಾ ಎರಡ 108 ತಾಪತ್ರಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಿದ್ವಿ. ಈಗ ಸ್ವಲ್ಪ ಬಿಡುವಾಯ್ತು, ಹಾಗೇ ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಣ್ಣ, ನೀನು ಕೂತ್ಕೋ. ಈಗ ನಾನು ಇಲ್ಲಿ ಸ್ವಲ್ಪ ಕೂತ್ಕೋಬೋದಾ? ಕೂತ್ಕೋಬಹುದು. ಬಂದ್ ಕೆಲಸ ಬೇಗ ಮುಗಿಸಿದ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಇಬ್ರಿಗೂ ಒಳ್ಳೇದಾಗುವಂತ ಕೆಲ್ಸಕ್ಕೆ ನಾನ್ ಬಂದಿರೋದು. ವಿಷಯಕ್ಕೆ ಬರೋಕ್ ಮುಂಚೆ ಈ ನನ್ನ ಪುಟ್ಟ ಕಾಣಿಕೆನ ಸ್ವೀಕರಿಸಬೇಕು. ನೀವು ಬರೆಯೋರು ಸಾಧಾರಣ ಪೆನ್ನಲ್ಲಿ ಬರೆಯೋದಕ್ಕಿಂತ ಈ ಬಂಗಾರದ ಪೆನ್ನಲ್ಲಿ ಬರೆದ್ರೆ ನೀವು, ನಿಮ್ ಪ್ರೆಸ್ಸು, ನಿಮ್ ಮನೆ ಎಲ್ಲ ಬಂಗಾರವಾಗುತ್ತೆ. ಬಂಗಾರದ ಕತ್ತಿ ಅಂತ ಕತ್ಕೊಯ್ಕೊಳಕ್ಕಾಗತ್ತಾ? ಮಿಸ್ಟರ್ ದಯಾನಂದ್, ನೀವು ಕೂಡ ಬಂಗಾರದ ಪೆನ್ನಿಂದ ಬರೆದ್ರೆ ಅಷ್ಟೇ ತೂಕವಾದ ವ್ಯಕ್ತಿಗಳ ಬಗ್ಗೆ ಬರಿಬೇಕು. ಅದು ನನ್ನಿಂದ ಸಾಧ್ಯವಿಲ್ಲ. ಹೇಳಿ ಕೇಳಿ ನೀವು ಪತ್ರಿಕೆಯವರು, ನಿಮ್ಮ ಹತ್ರ ಮಾತಾಡಿ ಗೆಲ್ಲೋದು ಸಾಧ್ಯನಾ? ನೇರವಾಗಿ ವಿಷಯಕ್ಕೆ ಬರೋಣ. ನಾವು ಅಚ್ಚು ಮಾಡಿಸಿದ ನಕಲಿ ಮತಪತ್ರಗಳ ಬಗ್ಗೆ ನಿಮ್ಮ ಪತ್ರಿಕೆಯಲ್ಲಿ ಬರೀಬಾರದು. ಹೌದು, ಬರೀಲೇಬಾರದು. ಹೆದರ್ಸ್ತಾ ಇದ್ದೀರಾ? ಮಾರ್ಕೆಟ್ನಲ್ಲಿ ತರಕಾರಿ ವ್ಯಾಪಾರ ಮಾಡೋ ಹಾಗೆ ನನ್ನನ್ನು ವ್ಯಾಪಾರ ಮಾಡಕ್ ಬಂದಿದ್ದೀರಾ? ಮಿಸ್ಟರ್ ದಯಾನಂದ್ ಆಂಡ್ ಬ್ರದರ್ ಆಫ್ ದಯಾನಂದ್, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಮೊದಲಿನಿಂದ ಹೊರಡಿ. ಹಠ ಇರಬೇಕು, ಆದ್ರೆ ಅದು ಕೆಟ್ಟ ಹಠ ಆಗ್ಬಾರ್ದು. ಅದು ಯಾವತ್ತೂ ಒಳ್ಳೇದಲ್ಲ ಮಿಸ್ ಜಗನ್ನಾಥ್. ಈ ನಿಮ್ಮ ಉಪದೇಶನ
ಇನ್ಯಾರಿಗಾದ್ರೂ ಕೊಟ್ರೆ ಉಪಯೋಗ ಆಗುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಪತ್ರಕರ್ತ ಅಂದ್ರೆ ಮಾರಾಟಕ್ಕಿರೋ ವಸ್ತು ಅಂತ ತಿಳ್ಕೊಂಡ್ರ? ಅಸೆಂಬ್ಲಿಯಿಂದ ಹಿಡಿದು ಗಲ್ಲಿ ಗಲ್ಲಿಯಲ್ಲಿ ಬೀದಿ ಬೀದಿಯಲ್ಲಿ ನಿಮ್ಮಂತವ್ರು ನಡೆಸೋ ಕೀಳ್ ರಾಜಕೀಯನ ಧೈರ್ಯವಾಗಿ ಬಯಲ್ಗೆಳೆಯುವನೇ ನಿಜವಾದ ಪತ್ರಕರ್ತ. ಮುಗ್ಧ ಜನತೆಯನ್ನ ತನ್ನ ಬರವಣಿಗೆಯಿಂದ ಹೊಡೆದೆಬ್ಬಿಸಿ ಜನಜಾಗೃತಿ ಉಂಟು ಮಾಡುವನೇ ನಿಜವಾದ ಪತ್ರಕರ್ತ. ನಿಮ್ಮಂತ ರಾಜಕಾರಣಿಗಳು ಸಮಾಜದ ಉದ್ಧಾರ, ಬಡವರ ಏಳಿಗೆ ಬಗ್ಗೆ ದಿನಾ 40 ಕಡೆ ಭಾಷಣ ಬಿಗಿತಿರಲ್ಲ. ಆ ನಿಮ್ಮ ಭಾಷಣದ ಒಂದೊಂದು ಅಕ್ಷರನೂ ಒಂದೊಂದು ಅಕ್ಕಿ ಕಾಳಾಗ್ಬಿಟ್ಟಿದ್ರೆ ಈ ದೇಶದಲ್ಲಿ ಬಡತನದ ಹೆಸರೇ ಇರ್ತಿರ್ಲಿಲ್ಲ. ಛೇ 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 ಛೇ. ಹೋಗಿ ಹೋಗಿ ಇದನ್ನೆಲ್ಲ ನಿಮ್ಮೆದುರುಗಡೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಬಾ 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 ಅಬಾ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀಯ. ಕರ್ತವ್ಯದ ಮೇಲೆ ನೀನಿಟ್ಟಿರೋ ಪ್ರಾಮಾಣಿಕತೆನ ಒಪ್ಲೇಬೇಕು. ನೀನ್ ಇದುವರೆಗೂ ಹೇಳಿದ್ದೆಲ್ಲ ಕೇಳೋದಕ್ ಮಾತ್ರ ಚೆನ್ನಾಗಿರುತ್ತೆ, ನಡ್ಕೊಳ್ಳೋಕ್ಕಾಗುವುದಿಲ್ಲ. ನಿನ್ ಪೆನ್ನಿಂದ ನೀನ್ ಎಷ್ಟಪ್ಪ ಸಂಪಾದನೆ ಮಾಡ್ತೀಯಾ? ನಿನಗೂ ಒಬ್ಳು ಬೆಳೆದ್ ನಿಂತಿರೋ ತಂಗಿ ಇದ್ದಾಳೆ, ಒಂದ್ ಪುಟ್ಟ ಮಗಳು ಬೇರೆ ಇದ್ದಾಳೆ. ಅವ್ರ ಭವಿಷ್ಯದ ಬಗ್ಗೆಗೂ ಸ್ವಲ್ಪ ಯೋಚನೆ ಮಾಡು. ನನ್ ಮಾತು ಕೇಳೋದಾದ್ರೆ ಈ ಪೆಟ್ಟಿಗೆಯಲ್ಲಿ 2 ಲಕ್ಷ ರೂಪಾಯಿ ಇದೆ. ಇನ್ನು ಬೇಕಾದ್ರೆ ಕೇಳಿ, ಕೊಡೋದಕ್ಕೆ ಸಿದ್ಧ. ದಯಾನಂದ್, ಇದೇನು? ಇವನು ಯಾರು ಅಂತ ಗೊತ್ತಾಗುತ್ತಾ? ಚುನಾವಣೆ ಮೋಸದಿಂದ ಗೆಲ್ಲಬೇಕನ್ನೋ ಸ್ವಾರ್ಥಕ್ಕಾಗಿ ಒಬ್ಬ ಅಮಾಯಕನ ಕೊಲೆ ಮಾಡೋಷ್ಟು ನೀಚ್ ಕೆಲ್ಸಕ್ಕೆ ನೀವು ಬೆಳಿತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ವಿಷಯ ನಾನು ಪೇಪರ್ ಬರೆದೇ ಬರಿತೀನಿ. ಯಾವನೇ ಅಡ್ಡ ಬಂದ್ರು ನಾನ್ ಬಿಡೋನಲ್ಲ. ಜಗನ್ನಾಥ್, ಹಾವನ್ ಕೆಣಕ್ತಾ ಇದೀಯಾ? ಈಗ ನೀನ್ ಹಲ್ಕಿತ್ತಿರೋ ಹಾವು, ನೀನ್ ಮಾಡ್ತಿರೋ ನೀಚ್ ಕೆಲಸ ಈ ಸಮಾಜಕ್ಕೆ ಗೊತ್ತಾಗ್ಬೇಕು. ಅದೇ ಸಮಾಜ ನಿನ್ ಮುಖಕ್ಕೆ ಕ್ಯಾಕರಿಸಿ ತುಗಿಬೇಕು. ಹಾಗಾದಾಗ್ಲೇ ನಾನು ಮಾಡ್ತಿರೋ ಕೆಲಸಕ್ಕೆ ಗೌರವ ಸಲ್ಲಿಸಿದಾಗುತ್ತೆ. ನೌ ಯು ಗೆಟ್ ಔಟ್ ಆರ್ ಎಲ್ಸ್ ಐಲ್ ಥ್ರೋ ಯು ಔಟ್. ಔಟ್. ನಿನ್ನ ಒಂದೊಂದು ಅಂಗಾಂಗಗಳ ಜೊತೆ ನೀನು ದೇಹ ಸಹಿತ ಹೊರಗೋಗ್ಬೇಕು ಅನ್ನೋ ಆಸೆ ನಿನಗಿದೆಯಾ? ಇದ್ರೆ ಒಂದೇ ಒಂದು ಬಿಡಿ ಪತ್ರಿಕೆನು ಈ ಪ್ರೆಸ್ನಿಂದ ಆಚೆ ಹೋಗ್ಬಿಡ್ತು. ಸರಿ, ಒಂದು ಪತ್ರಿಕೆ ಬೇಕಾದ್ರೆ ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಇನ್ ಬಾಕಿ ಎಲ್ಲ ಪತ್ರಿಕೆಗಳು ಗಲ್ಲಿ ಗಲ್ಲಿಯಲ್ಲಿ ಬೀದಿ ಬೀದಿಯಲ್ಲಿ ಇನ್ ಸ್ವಲ್ಪ ಹೊತ್ತಿನಲ್ಲಿ ಜನ ಓದ್ತಾರೆ, ಓದೋ ಹಾಗೆ ನಾನು ಮಾಡ್ತೀನಿ. ಅದನ್ನ ತಡೆಯಕ್ಕೆ ನೀವೇ ಅಲ್ಲ, ಇನ್ ಯಾರಿಂದನೂ ಸಾಧ್ಯವಿಲ್ಲ. ಸ್ವಿಚ್ ಆನ್.
ಪ್ರಾಮಿಸ್ ಮಾಡಿದಾಗೆ ಒಂದು ಪೇಪರ್ ನಿಮಗೆ ಫ್ರೀಯಾಗಿ ಕೊಟ್ಟಿದ್ದೀನಿ. ಅದ್ರಲ್ಲಿ ಬರೀ ನಿಮ್ಮ ಯಜಮಾನ್ರ ಸುದ್ದಿನೇ ಇರೋದು. ಓದ್ರೋ? ದಟ್ಸ್ ಗುಡ್. ಪೂರ್ಣ, ನನಗೆ ಅವಮಾನ ಮಾಡ್ದವನ್ನ ಇನ್ನು ಸುಮ್ಮನೆ ಬಿಡಬಾರ್ದು. ಹೌದು, ಖಂಡಿತ ಬಿಡಬಾರ್ದು. ಅವನ್ ಜೀವಂತವಾಗಿ ಇರ್ಲೂಬಾರ್ದು. ಅದಕ್ಕೆ ಚಾಕು ಚೂರಿ ಮಚ್ಚು ಏನೂ ಬೇಕಾಗಿಲ್ಲ. ಒಂದು ಸಣ್ಣ ಶೇವಿಂಗ್ ಬ್ಲೇಡ್ ಇದ್ರೆ ಸಾಕು. ಅವನು ಸಾಯೋದೇ ಹೌದಾದ್ರೆ ಅವನ ಜೀವ ಒಂದೇ ಸಾರಿ ಹೋಗ್ಬಾರ್ದು. ಚಿತ್ರಹಿಂಸೆಯಿಂದ ನರಳಿ ನರಳಿ ಸಾಯ್ಬೇಕು. ಅವನ ಒಂದೊಂದು ಹನಿ ರಕ್ತಾನು ನಾನು ಹೀರ್ಬೇಕು. ಪ್ರತಿಯೊಂದು ಅಕ್ಷರಾನು ನಾನು ಹೇಳಿದ ಹಾಗೆ ಬರೀಬೇಕು. ಏನು ಈ ರಾಯಲ್ ಸಲ್ಯೂಟ್ ನಿನ್ನ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮ ಮುಂದೆ ನಿಜ ಒಪ್ಕೊಳ್ಳೋದ? ಇಂಪಾಸಿಬಲ್. ನೋಡು ಮರಿ, ಹೆಣ್ಣು ಮಕ್ಕಳು ಯಾವಾಗಲೂ ನಿನ್ನಷ್ಟು ಅಮಾಯಕರಾಗಿರಬಾರ್ದು. ತಪ್ಪಾಗುತ್ತೆ, ಗೊತ್ತಾ ಮರಿ? ಹಾಗಾದ್ರೆ ದೇವ್ರ ಸಾಕ್ಷಿ ಕಟ್ಟಿದ ಈ ತಾಳಿ, ಹಾ, ದಾರ. ನೋಡು ಲತಾ, ಪ್ರತಿ ವರ್ಷ ನನ್ನ ಮನೆಗೆ ತೆರಿಗೆ ಕಟ್ತೀನಿ. ಯಾಕೆ? ನಾನು ವಾಸ ಮಾಡೋಕೆ. ಓಡಿಸೋ ಗಾಡಿಗೂನು ತೆರಿಗೆ ಕಟ್ತೀನಿ. ಯಾಕೆ? ಓಡಿಸೋಕೆ. ಈಗ ತೆರಿಗೆ ಬದಲು ನಿನಗೆ ತಾಳಿ ಕಟ್ಟಿದ್ದೀನಿ. ಯಾಕೆ? ನನ್ನ ಸ್ವಂತ ಉಪಯೋಗಕ್ಕೋಸ್ಕರ. ನೋಡು ಮರಿ, 1 ವರ್ಷ ಆದ್ಮೇಲೆ ತೆರಿಗೆ ಲ್ಯಾಪ್ಸ್ ಆಗುತ್ತೆ. ಹಾಗೇನೆ ನೀನು ಲ್ಯಾಪ್ಸ್, ನಿನ್ನ ತಾಳಿನೂ ಲ್ಯಾಪ್ಸ್. ತಿರ್ಗಾ ರಿನ್ಯೂವಲ್ ಆಗೋಲ್ಲ. ಮಾತ್ನಲ್ಲೇ ಮರಳು ಮಾಡಿ ಈ ರೀತಿ ನಡು ನೀರಲ್ಲಿ ಮುಳುಗ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾರ್ಯವಾಸೆ ಕತ್ತೆ ಕಾಲು ಹಿಡಿ ಅಂದಾಗೆ ಕಾರ್ಯ ಆಗೋವರೆಗೂ 120 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಾ ಇರ್ತೀನಿ. ಒನ್ಸ್ ಕಾರ್ಯ ಮುಗಿದ ಮೇಲೆ 200 ಕಿಲೋಮೀಟರ್ ಸ್ಪೀಡ್ ನಲ್ಲಿ ತಳ್ಳಾದ್ಬಿಟ್ಟು ಹೊರಟೋಗ್ತೀನಿ. ಅದು ನನ್ನ ಅಭ್ಯಾಸ ಮರಿ. ಇಂಥ ಪವಿತ್ರವಾದ ಬಂಧನವನ್ನು ಇವತ್ತು ನೀನೇನೋ ಕಿತ್ತಿಸ್ಬಿಟ್ಟೆ. ಆದ್ರೆ ಮುಂದೆ ನಿನ್ಗೆ ಇದೇ ಸಾವಿನ ಬಂಧ ಆಗುತ್ತೆ ಅನ್ನೋದನ್ನ ನೆನಪಿನಲ್ಲಿಟ್ಕೋ. ನಾನು ಮೋಸ ಮಾಡ್ದಾಗೆ ಬೇರೆ ಯಾವ ಹೆಣ್ಣಿಗೂ ಮೋಸ ಮಾಡ್ಬೇಡ. ಎಣ್ಣೆ ನಿಟ್ಟಿಸ್ರು ನೀನ್ ಅಂಗಾಂಗನು ಸುಡುತ್ತೆ ಅನ್ನೋದನ್ನ ಮರಿಬೇಡ. ನಿನ್ನ ಮಾತನ್ನ ನಾನು ಜ್ಞಾಪಕದಲ್ಲಿ ಇಟ್ಕೊಂಡಿರ್ತೀನಿ. ಓಕೆ ಮರಿ? See you ಮರಿ. See you. ಆಂಟಿ, ಇವ್ರು ಯಾರು ಗೊತ್ತಾ? ನನ್ ಪ್ರೀತಿ ಅಪ್ಪ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನೀವು ಕೂತ್ಕೊಮ್ಮ. ಪರವಾಗಿಲ್ಲ. ನಿಮ್ ಬಗ್ಗೆ ನಾನು ತುಂಬಾ ಕೇಳಿದ್ದೆ. ನಿಜವಾಗ್ಲೂ ನಿಮ್ ಲೇಖನಿಯಿಂದ ಸಮಾಜದಲ್ಲಿ ಒಂದು ಜಾಗೃತಿನೇ ಉಂಟು ಮಾಡ್ತಿದ್ದೀರಾ. ನನ್ನನ್ನು ಹೊಗಳೋದಾಗಿರ್ಲಿ, ನಿಮ್ಮಂತ ವಿದ್ಯಾವಂತರು ಕೆಲಸಗಳ ಕಾಯ್ದೆ ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಜೀವನ ನಡೆಸೋದು ತುಂಬಾ ಸಂತೋಷ ಆಗ್ತಿದೆ. ಎಲ್ಲಾ ವಿದ್ಯಾವಂತ ನಿರುದ್ಯೋಗಿಗಳು ನಿಮ್ಮ ಆದರ್ಶದಂತೆ ನಡೆದ್ರೆ ಎಷ್ಟು ಒಳ್ಳೇದಾಗ್ಬಹುದು. ಆಂಟಿ, ಇವತ್ ಕ್ಯಾಂಟೀನ್ ರಜಾ ಯಾಕೆ? ನನ್ ಜೊತೆ ಶೀಲಾ ಅಂತಿದ್ಲಲ್ಲಮ್ಮ. ಹಾ, ಗೊತ್ತು ಗೊತ್ತು. ಬೆಳ್ಳಿಗಿದ್ರಲ್ಲ ಶೀಲಾ ಆಂಟಿ. ಅವಳೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ಲು. ಆತ್ಮಹತ್ಯೆ ಮಾಡ್ಕೊಂಡ್ರ? ಯಾಕೆ? ಎಕ್ಸ್ ಮಿನಿಸ್ಟರ್ ದಯಾನಂದ್ ಅವ್ರ ಮಗ ಅರುಣ್ ಅವಳನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡ್ಬಿಟ್ಟ. ಸೋ ಸಾರಿ. ಈಗ ನಾವು ಬರ್ತೀವಮ್ಮ. ನಮಸ್ತೆ. ಸೇ ಬಾಯ್ ಟು ಆಂಟಿ. ಬಾಬಾ ಆಂಟಿ. ಬಾಯ್. ಅಪ್ಪ ಅಪ್ಪ, ಎಲ್ರು ಯಾಕೆ ಸಾಯ್ತಾರೆ? ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ರೂ ಒಂದ್ ದಿವಸ ಸಾಯ್ಲೇಬೇಕಮ್ಮ. ಬಾಲ್ಯ, ಯೌವನ, ಮುಪ್ಪು, ಸಾವು ಇವುಗಳನ್ನ ನೀನು ನಾನು ಎಲ್ರೂ ಅನುಭವಿಸ್ಲೇಬೇಕು. ಯಾಕಮ್ಮ? ಅಪ್ಪ, ನಾನು ಸಾಯ್ಬೇಕಾ? ಇಲ್ಲ, ನಾನ್ ಸಾಯಲ್ಲ. ನಿನ್ನ ಅಮ್ಮನ್ನ ಬಿಟ್ಟು ನಾನ್ ಸಾಯಲ್ಲ. ಆಂಟಿ, ನಿಮ್ಮನ್ನ ಎಷ್ಟು ಅಂತ ಹುಡ್ಕೋದು? ಯಾಕೆ ಮೀರಾ? ನಾಳೆ ನನ್ ಬಟ್ಟೆ, ಅದಕ್ಕೆ ನೀವು ಬರ್ಬೇಕು. ಆಂಟಿ ಮಾತ್ರ ಬರ್ಬೇಕಾ? ಅಂಕಲ್ ಬರ್ಬಾರ್ದಾ? ಆಂಟಿನ ಕರೆದ್ಮೇಲೆ ಅಂಕಲ್ ಬಂದೇ ಬರ್ತಾರೆ ಅಂತ ನಂಗೆ ಗೊತ್ತು, ಅದಕ್ಕೆ ಕರೀಲಿಲ್ಲ. ಹೌದಾ? ಆಂಟಿ, ನಾಳೆ ಬರ್ತೆ, ನೀವಿಬ್ರು ಬರ್ಲೇಬೇಕು. ಈಗ ನಿಮ್ಗೆ ತೊಂದರೆ ಕೊಡಲ್ಲ, ನೀವಿಬ್ರು ಮಾತಾಡ್ಕೊಳ್ಳಿ. ನಾನ್ ಬರ್ತೀನಿ. ಬಾಯ್ ಬಾಯ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ನನ್ನ
ಪುಟ್ಟು ಮುದ್ದು ಮೀರಾಗೆ ಜನ್ಮದಿನದ ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಡ್ಯಾಡಿ. ಲೆಫ್ಟ್ ರೈಟ್. ಡ್ಯಾಡಿ ಒಂದು ಪುಟ್ಟ ಪ್ರಶ್ನೆ. ಮತ್ತೆ ಶುರುನಾ? ಕೇಳಮ್ಮ. ಒಬ್ಬ ಮನುಷ್ಯನ್ಗೆ ತುಂಬಾ ಮರುವು. ನಿತ್ಯ ಒಂದಿನ ಮರೀತಾ ಇದ್ದ. ಒಂದ್ ದಿವ್ಸ ಮಲಗಿದ್ದವನು ಬೆಳಗ್ಗೆ ಏನಾದ್ರೂ ಹೇಳಲೇ ಇಲ್ಲ. ಅವನೇನೇನ್ ಮರ್ತಿದ್ದಾನೆ? ಆ 7 ದಿನ ಮರ್ತಿದ್ದಾನೆ. ತಪ್ಪು ಉಸಿರಾಡೋದನ್ನೇ ಮರ್ತಿದ್ದಾನೆ. ಓಹೋ, ಇದು ನನಗೆ ಮುಂಚೆನೆ ಗೊತ್ತಿತ್ತು. ಉತ್ತರ ಹೇಳಕ್ ಮರ್ತಿದ್ದೆ ಅಷ್ಟೇ. ಹೇಳಕ್ ಮುಂಚೆ ಕಷ್ಟ, ಹೇಳಿದ್ವಿ ಸುಲಭ. ಕಷ್ಟ. ಜಾನಕಿ ಬೇಗ ಬಾ, ಬೇಗ ಬಾ ಜಾನಕಿ. ತಗೋ ಮಾತಾಡ, ತಗೋ ನೀರು ಕುಡಿಮ. ಒಂದು ಪುಟ್ಟ ಪ್ರಶ್ನೆ. ಬೇಡಮ್ಮ, ಈಗ ಬೇಡ ಕಂದ. ಬಾ ಬಾ. ಬನ್ನಿ, ಒಳ್ಳೆ ದಿವಸನೇ ಬಂದಿದ್ದೀರಾ. ಜಾನಕಿ, ಮನೆ ಮಾಲೀಕರಿಗೆ ಸ್ವೀಟ್ಸ್ ಕೊಡು. ಹಾಗೇನೆ ದೇವ್ರ ಮನೇಲಿ ದುಡ್ಡು ಇಟ್ಟಿದ್ದೀನಿ. ಈ ತಿಂಗಳು ಬಾಡಿಗೆನ ಕೊಟ್ಬಿಡು. ಬಾಡಿಗೆ ವಸೂಲಿಗೆ ಬಂದಿಲ್ಲ, ಮನೆ ಕಾರ್ಯ ಮಾಡ್ಸೋಣ ಅಂತ ಬಂದ್ವು. ನೀವು ನನ್ನ ಮಗಳ ತರ ಜೋಕ್ ಮಾಡಕ್ ಶುರು ಮಾಡ್ಬಿಟ್ರಾ? ಸ್ವಾಮಿ, ಮನೇಲಿ ಮಾರ್ಬಿಟ್ಟಿದ್ದೀನಿ. ತಗೊಂಡಿರೋರು ಗಲಾಟೆ ಮಾಡ್ತಿದ್ದಾರೆ. ಇವತ್ತಲ್ಲ ನಾಳೆ ಖಾಲಿ ಮಾಡ್ತೀರಾ ಅನ್ಕೊಂಡೆ, ಆದ್ರೆ ನೀವು ಮಾಡ್ಲಿಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಖಾಲಿ ಮಾಡ್ಸೋಣ ಅಂತ ಬಂದೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಯಾಕೆ? ಮನೆ ಖಾಲಿ ಮಾಡ್ಸಕ್ ಮುಂಚೆ 6 ತಿಂಗಳು ನೋಟಿಸ್ ಕೊಡ್ಬೇಕಂತ ನಿಮ್ಗೆ ಗೊತ್ತಿದೆ ತಾನೆ? ಗೊತ್ತಿದ್ದೇನೆ ಮನೆ ಖಾಲಿ ಮಾಡಿಸ್ತಾ ಇರೋದು. 6 ತಿಂಗಳಿಂದ ನೋಟಿಸ್ ಕಳಿಸ್ತಾನೆ ಇದ್ದೀನಿ. ಸುಳ್ಳು. ನೀವು ಆ ಕೆಲಸಕ್ಕೆ ಬಂದಿರೋದಾದ್ರೆ ಕೋರ್ಟ್ ಮುಖಾಂತರ ಬನ್ನಿ. ಸರ್, ನಾನು ಅಲ್ಲಿಂದಾನೇ ಬರ್ತಾ ಇರೋದು. ನೋಡಿ, ನಾನ್ ಕಳ್ಸಿರೋ ನೋಟಿಸ್ಗಳು, ದಾಖಲೆ ಪತ್ರಗಳು ಇದರಲ್ಲಿವೆ. ಕೋರ್ಟಿನಾನೇ ಆರ್ಡರ್ ತಂದಿರೋದು. ಬಂದ್ರು, ಮನೆಯಲ್ಲಿರೋ ಫರ್ನಿಚರ್ನ ಹೊರಗಡೆ ಹಾಕು. ಡಾಕ್ಟರ್, ಮಗು ಹೊಟ್ಟೆ ನೋಯಿಂದ ತುಂಬಾ ಓದಾಡ್ತಾ ಇದ್ದಾಳೆ. ಸ್ವಲ್ಪ ನೋಡ್ತೀರಾ? ಅಂತ ಸೀರಿಯಸ್ ಆಗುವಂತದ್ದು ಏನ್ರಿ ಆಗಿದೆ? ಸ್ವಲ್ಪ ದಿವಸ ಹೊಟ್ಟೆ ನೋವು ಬರೋದು, ಆದ್ರೆ ಮಾತ್ರೆ ಕೊಟ್ಟ ತಕ್ಷಣ ಕಂಟ್ರೋಲ್ ಆಗೋದು. ಇವತ್ತು 2-3 ಸಲ ಬಂದ್ಬಿಡ್ತು. ಜಾರ್ ಬೇರೆ ಬಿದ್ಬಿಟ್ಲು. ಐಸಿ, ಮಗುನಲ್ಲಿ ಮಲಗಿಸಿ. ನೋಡಿ ಸರ್, ಮಗುಗೆ ಎಷ್ಟು ವರ್ಷ? ಇವತ್ತು 10 ವರ್ಷ ಸರ್. ಹಲೋ, ಡಾಕ್ಟರ್ ಶಂಕರ್ ಹಿಯರ್. ಡಾಕ್ಟರ್, ನಾನು ದಯಾನಂದ್ ಮಾತಾಡ್ತಿರೋದು. ಈಗ ನಿನ್ ಹತ್ರ ಬಂದಿರೋನು ನನ್ನ ಶತ್ರು.
ಅವನ್ ಮಗುನ ಅಡ್ಮಿಟ್ ಮಾಡ್ಕೋಬೇಡ. ಅವನೆಷ್ಟೇ ಕೇಳ್ಕೊಂಡ್ರು ಆ ಮಗುಗೆ ಟ್ರೀಟ್ಮೆಂಟ್ ಕೊಡಬೇಡ. ನಿನ್ನನ್ನ ಸಸ್ಪೆಂಡ್ ಮಾಡಿಸಿದವನು ಅವನೇ ಅನ್ನೋದನ್ನ ಮರಿಬೇಡ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ನೋಡಿ, ಇನ್ನೊಂದು ಗಂಟೆ ಒಳಗೆ ಒಂದು ಮೇಜರ್ ಆಪರೇಷನ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಗು ನಿಮಗೆ ದೊರಕೋದು ಕಷ್ಟ. ಅದ್ರ ಮೊದಲು ಮಗುವಿಗೆ ಹೊಂದುವಂತ ರಕ್ತ ಬೇಕೇ ಬೇಕು. ಡಾಕ್ಟರ್, ನನ್ನ ರಕ್ತ ಒಳಗೊಂದುತ್ತೆ. ವೆರಿ ಗುಡ್. ಒಂದ್ ಸಮಸ್ಯೆ ಪರಿಹಾರ ಆದಾಗ ಆಯ್ತು. ಆದ್ರೆ ಇಂಜೆಕ್ಷನ್ಸ್ ಅದು ಇದು ಆಪರೇಷನ್, ಥಿಯೇಟರ್ ಬಾಡಿಗೆ, ರೂಮ್ ರೆಂಟು ಅಂತ ಒಂದ್ 20,000 ರೂಪಾಯಿ ಡಿಪಾಸಿಟ್ ಮಾಡಿಬಿಡಿ. ಏನ್ ಸರ್, 20,000 ರೂಪಾಯಿನಾ? ಹ್ಮ್, ಸರಿ, ನಾನು ಹೇಗಾದ್ರೂ ಮಾಡಿ ತಂದು ಕೊಡ್ತೀನಿ. ಮೊದಲು ಆಪರೇಷನ್ ಅರೇಂಜ್ ಮಾಡಿ. ಇದೇನ್ ಧರ್ಮದ ಆಸ್ಪತ್ರೆ ಅಂದ್ಕೊಂಡ್ರೇನ್ರಿ? ಮೊದಲು ದುಡ್ಡು, ಆಮೇಲೆ ಪ್ರಾಣ. ನೋಡಿ, ಹೇಗಾದ್ರೂ ಮಾಡಿ ದುಡ್ಡು ತಗೊಂಡ್ ಬನ್ನಿ ಅಂದ್ರೆ ನನಗ್ ನನ್ ಮೀರಾ ಬೇಕು. ನನಗ್ ನನ್ ಮೀರಾ ಬೇಕು. ನನಗ್ ಮೀರಾ ಬೇಕು. ನನಗ್ ಮೀರಾ ಬೇಕು ಅಂದ್ರೆ ದುಡ್ಡು ತಗೊಂಡ್ಬರ್ತೀನಿ. ಹೇಗಿದೀಯಾ ಮರಿ? ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಅಂಕಲ್. ಒಂದ್ ಪುಟ್ಟ ಪ್ರಶ್ನೆ. ಈಗ ಬೇಡ ಮರಿ, ನಾಳೆ ಕೇಳು. ಈಗ್ಲೇ? ಕೇಳಮ್ಮ. ಪ್ರಪಂಚದಲ್ಲಿ ಎಲ್ಲವನ್ನು ಒಪ್ಕೊಂಡು ಮುತ್ತು ಕೊಡ್ಬೋದು, ಆದ್ರೆ ಒಂದಕ್ ಮಾತ್ರ ಹಾಗ್ ಮಾಡಕ್ಕಾಗಲ್ಲ. ಯಾವ್ದದು? ಯಾವುದು? ಪಲ್ಲವಿ, ನಿನಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಮರಿ. ಬೆಂಕಿ. ಜಾಸ್ತಿ ಮಾತಾಡ್ಬೇಡಮ್ಮ, ಆಯಾಸ ಮಾಡ್ಕೋಬೇಡ. ಜಾಣ ಮರಿ, ಪಲಕು. ಡಾಕ್ಟರ್, ಮಗು ಹೇಗಿದೆ? ಸೀರಿಯಸ್ ಆಗಿದೆ. ಮಗುವಿ ನೀವೇನಾಗಬೇಕು? ಅಂಕಲ್. ದುಡ್ಡು ತಂದಿದ್ದೀರಾ? ಯಾವ ದುಡ್ಡು? ಅದೇ, ಮಗು ಉಳಿಬೇಕಾದ್ರೆ ಮೇಜರ್ ಆಪರೇಷನ್ ಮಾಡ್ಬೇಕು, 20,000 ರೂಪಾಯಿ ಬೇಕು ಅಂತ ಆ ಮಗುವಿನ ತಂದೆ ಹತ್ರ ಹೇಳಿತ್ತಲ್ಲ. ನಾನೀಗಲೇ ತರ್ತೀನಿ. ಪಲ್ಲವಿ, ನೀನಿಲ್ಲ. ಹಲೋ, ಡಾಕ್ಟರ್ ರಮೇಶ್ ಯಾರ್? ಆ ಹೆಂಗ್ಸು ಜಾನ್ ಕಂಪ್ನಿಯಿಂದ ಎಷ್ಟು ಬಾಟ್ಲು ಬ್ಲಡ್ ಕಲೆಕ್ಟ್ ಮಾಡಿದ್ದೀರಾ? ಹಾ, ಅದನ್ನ ತಕ್ಷಣ ಇಲ್ಲ ಕಳಿಸಿ. 2 ಬಾಟ್ಲಿ ಸರ್. ಸರ್, ಈ ರಕ್ತ ಕೊಡದೆ ಹೋದ್ರೆ ಆ ಮಗು ಜೀವ ಉಳಿಯಲ್ಲ ಸರ್. ನಾ ಹೇಳ್ದಷ್ಟು ಕೇಳ್ರಿ, ಅದನ್ನ ತಕ್ಷಣ ಇಲ್ಲಿ ಕಳಿಸ್ಕೊಡಿ. ಅಂಡರ್ಸ್ಟ್ಯಾಂಡ್? ಸರಿ ಸರ್. ನಮಸ್ತೆ ಸೇಠ್ಜಿ. ಆಯ್ಯ ಜಗನ್ನಾಥ್, ಬೇಟಿಯೇ ಬೋಲಿ. ನನಗೆ ಅರ್ಜೆಂಟ್ ಹಣ ಬೇಕು. ಅದಕ್ಕೆ ಇಷ್ಟೊತ್ತಿನಲ್ಲಿ ಬರ್ಬೇಕು ನೀವು? ನನ್ನ ಮಗು ಸಾಯ ಸ್ಥಿತಿಯಲ್ಲಿದೆ. ನನ್ಗೆ ಅರ್ಜೆಂಟ್ ಹಣ ಬೇಕು. ಸೋ ಯಾ ದೋಸೋ? 20,000 ರೂಪಾಯಿ. 20,000? ನಿಮ್ದು ಪ್ರೆಸ್ ಮೇಲೆ ನಮ್ದು ಹತ್ರ ಮಾಡಿರುವ ಸಾಲ ಇನ್ನು ಕಾಲ್ ಭಾಗನೂ ತೀರಿಲ್ಲ, ಮತ್ತೆ 20,000 ಬೇಕು ಅಂದ್ರೆ ಹೇಗೆ? ಸೇಠ್ಜಿ, ನಾನು ಹೇಗಾದ್ರೂ ಮಾಡಿ ನಿಮ್ ಸಾಲನ ತೀರಿಸ್ತೀನಿ. ನನ್ ಮಗು ಉಳಿಬೇಕು. ನೀವೀಗ ಹಣ ಕೊಡೋದ್ರಿಂದ ಒಂದು ಜೀವನ ಉಳಿಸ್ದಂಗಾಗುತ್ತೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಸೇಠ್ಜಿ. ಸೇಠ್ಜಿ ಪ್ಲೀಸ್. ಅಚ್ಚಾ, ನಿಮ್ದು ಮೇಲೆ ನಮ್ಗೆ ನಂಬಿಕೆ ಇದೆ, ಕೊಡ್ತೀನಿ. ಇದು ಬಾಣಪತ್ರ ಭರ್ತಿ ಮಾಡಿ ಬರ್ತೀನಿ, ಅರ್ಧ ಗಂಟೆ ಕೂತಿರಿ. ಸೇಠ್ಜಿ, ಅರ್ಧ ಗಂಟೆ ಕಾಯೋಷ್ಟು ಟೈಮ್ ನನಗಿಲ್ಲ. ಬೇಕಾದ್ರೆ ಈ ಖಾಲಿ ಪತ್ರದಲ್ಲಿ ಸೈನ್ ಮಾಡ್ಕೊಡ್ತೀನಿ, ಆಮೇಲೆ ನೀವು ಭರ್ತಿ ಮಾಡ್ಕೊಳ್ಳಿ. ಹಣ ಕೊಡಿ. ತುಂಬಾ ಉಪಕಾರ ಆಯ್ತು, ಬರ್ತೀನಿ. ಯಾಕೆ ಶ್ರೀಧರ್ ಈ ತರ ಓಡ್ತಿದ್ಯಾ? ಏನಾಯ್ತು? ನನ್ ಪ್ರಾಣ ಆಗಿರೋ ಮೀರಾ ಈಗ ಸಾವಿದ್ದ ಅವಳಿದ್ದಾಳೆ. ನನ್ ಜೀವ ಕೊಟ್ಟಾದ್ರೂ ಸರಿ, ನಾನು ಅವ್ನು ಉಳಿಸ್ಕೋಬೇಕು. ನನಗೆ ಹಣ ಬೇಕು ಶೇಖರ್. ಎಲ್ಲಾ ಕಡೆ ಹುಡುಕ್ ನೋಡ್ದೆ, ಎಲ್ಲೂ ಸಿಗ್ಲಿಲ್ಲ. ನಿಂಗೆ ಹಣ ತಾನೇ ಬೇಕು?
ನನ್ ಜೊತೆ ಬಾ, ನಾನ್ ಕೊಡಿಸ್ತೇನೆ. ಸರ್, ನೀನಾ? ಹೌದು, ನಾನೇ. ಅಂತೂ ಈ ರಾಯಲ್ ಸಲ್ಯೂಟ್ ಕೈನಲ್ಲಿ ಇವತ್ತು ಸಿಕ್ಕಾಕೊಂಡೆ. ಹೇಳೋ ಮೇಲೆ. ಬೇಡ ಬೇಡ, ನನ್ನ ತರಿಬೇಡ, ದಯವಿಟ್ಟು ನನ್ನ ಬಿಟ್ಬಿಡು. ನೀನು ಬಿಟ್ಬಿಡು ಅಂದ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಲೈ, ಎಷ್ಟು ದಿವಸದಿಂದ ಈ ಅವಕಾಶಕ್ಕೋಸ್ಕರ ಕಾಯ್ಕೊಂಡಿದ್ದೀನಿ ಗೊತ್ತಾ ಮರಿ? ನೋಡು, ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ನಾನ್ ತಕ್ಷಣ ಈ ಹಣನ ಆಸ್ಪತ್ರೆಗೆ ತಲುಪಿಸದೆ ಹೋದ್ರೆ ಒಂದ್ ಮಗು ಪ್ರಾಣನೇ ಉಳಿಯೋದಿಲ್ಲ. ನಾನು ಪ್ಲೀಸ್. ಲೈ, ಈ ನಿನ್ ಬೊಗಳೆಗೆಲ್ಲ ನಾನ್ ಕರ್ಗೋಗ್ತೀನಿ ಅಂತ ನೀನ್ ತಿಳ್ಕೊಂಡಿದ್ರೆ ನಿನ್ನಂತ ಮುಟ್ಟಾಳ ಈ ಪ್ರಪಂಚದಲ್ಲೇ ಇಲ್ಲ ಕಣೋ, ಗೊತ್ತಾ ಮರಿ? ನೋಡಪ್ಪ, ನನ್ ಮಾತ್ ನಂಬು. ಬೇಕಾದ್ರೆ ಈ ಹಣ ತಲುಪಿಸ್ಬಿಟ್ಟು ಮತ್ತೆ ಇಲ್ಲಿಗೆ ಬರ್ತೀನಿ. ಈ ಒಂದ್ ಸಲಕ್ ನನ್ನ ಬಿಟ್ಬಿಡು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಬಿಟ್ಬಿಡು ಪ್ಲೀಸ್. ಏನು ಹರಿಶ್ಚಂದ್ರನ ಮೊಮ್ಮಗ ಯತಾನೇನ್ಯಾರ? ನಾವು ಯಾವ ಪಾಪ ಮಾಡಿದೀವಿ ಅಂತಮ್ಮ ನಮ್ಗೆ ಶಿಕ್ಷೆ ಕೊಟ್ಬಿಟ್ಟೆ. ಒಂದು ಪ್ರಶ್ನೆ ಅಂತ ನಮ್ಗೆಲ್ರನ್ನು ಕೇಳ್ತಿದ್ಯಲ್ಲಮ್ಮ. ನೀನೇ ನಮ್ಮೆಲ್ರಿಗೊಂದು ಪ್ರಶ್ನೆ ಆಗ್ಬಿಟ್ಟಿಯಲ್ಲ. ನೋಡು, ನೀನ್ ಏನೇ ಪ್ರಶ್ನೆ ಕೇಳಿದ್ರು ನಾನ್ ನಿನ್ಗೆ ಉತ್ತರ ಕೊಡ್ತೀನಿ. ಮಾಮೇರಾ, ಒಂದೇ ಒಂದ್ ಪ್ರಶ್ನೆ ಕೇಳಮ್ಮ, ಒಂದೇ ಒಂದ್ಸಲ ಮಾತಾಡಕ್ಕಂದ.
ಪ್ರಪಂಚದಲ್ಲಿ ಎಲ್ಲವನ್ನೂ ಒಪ್ಕೊಂಡು ಮುಚ್ಕೊಡ್ಬಹುದು, ಒಂದಕ್ ಮಾತ್ರ ಹಾಗೆ ಮಾಡೋಕ್ಕಾಗಲ್ಲ. ಯಾವ್ದು ಗೊತ್ತಾ? ಗೊತ್ತಿಲ್ವಾ? ಬೆಂಕಿ. ಈ ಮಗು ಸಾವಕ್ಕೆ ನಾನೇ ಕಾರಣ. ದಯವಿಟ್ಟು ನನ್ನನ್ನು ಇದ್ರ ಜೊತೆನೆ ಸುಟ್ಬಿಡಿ. ನನ್ನಂತ ಪಾಪಿ ಪ್ರಪಂಚದಲ್ಲಿ ಬದುಕಿರ್ಬಾರ್ದು. ನಿಮ್ಮ ಕೈಯಾರ ನನ್ನನ್ನು ಸುಟ್ಬಿಡಿ, ನನ್ನನ್ನು ಸುಟ್ಬಿಡಿ, ನನ್ನನ್ನು ಸುಟ್ಬಿಡಿ. ಶ್ರೀಧರ್, ನಿನ್ನನ್ನು ಸುಟ್ರೆ ನನ್ನ ಮಗಳು ಬದುಕು ಬರ್ತಾಳ? ನೀನ್ ಸತ್ರೆ ನನ್ನ ಕಂದನಿಗೆ ಜೀವ ಬರುತ್ತಾ? ಆ ರೀತಿ ಆಗೋದಾದ್ರೆ ನಿನ್ ಜೀವ ಯಾಕೆ ಬೇಕಾಗಿತ್ತು? ನನ್ನ ಜೀವನೇ ಕೊಡ್ತಿದ್ನಲ್ಲ. ಹೇಳಿ ಸರ್, ಏನ್ ಮಾಡ್ಬೇಕು ಹೇಳಿ ಸರ್. 10 ಜನಕ್ಕೆ ಉಪಕಾರ ಆಗೋ ಹಾಗೆ ಬದುಕ್ತೀನಂತ ನಿರ್ಧಾರ ಮಾಡು. ಜೀವನದಲ್ಲಿ ನೀನ್ ಇಲ್ಲಿವರೆಗೂ ನಡ್ಕೊಂಡ್ ದಾರಿನ ಈ ಕ್ಷಣದಿಂದ ಬದಲಾಯಿಸ್ಕೋತೀನಂತ ನನ್ನ ಮಗಳು ಮೀರಾ ಮೇಲೆ ಪ್ರಮಾಣ ಮಾಡಿ ಹೇಳು. ಸರ್, ಸತ್ತು ಸ್ವರ್ಗದಲ್ಲಿರೋ ಈ ಮೀರಾ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಸರ್. ಇನ್ಮೇಲೆ ಯಾವತ್ತೂ ನಿಮ್ಮ ಮಾತು ಮೀರಲ್ಲ, ಖಂಡಿತ ಮೀರಲ್ಲ. ಜಗನ್ನಾಥ್, ಯುವರ್ ಅಂಡರ್ ಅರೆಸ್ಟ್. ಕಾರಣ? ಯಾವ ಆಧಾರನೂ ಇಲ್ಲದೆ ಮಾಜಿ ಮಂತ್ರಿ ದಯಾನಂದ್ರ ಮೇಲೆ ನಿಮ್ ಪತ್ರಿಕೆಯಲ್ಲಿ ಕೆಟ್ಟದಾಗಿ ಬರ್ದಿರೋದ್ರಿಂದ ಅವ್ರು ನಿಮ್ ಮೇಲೆ ಡೆಫಾರ್ಮೇಷನ್ ಕೇಸ್ ಫೈಲ್ ಮಾಡಿದ್ದಾರೆ. ಆಧಾರ ಇಲ್ಲದೆ ನಾನು ಯಾವತ್ತೂ ಯಾರ ಮೇಲೆ ಏನು ಬರ್ದಿಲ್ಲ. ಅದನ್ನ ಕೋರ್ಟ್ನಲ್ಲಿ ಹೇಳಿ. ಕನ್ನಡ ಧ್ವನಿ ಪತ್ರಿಕೆಯ ಸಂಪಾದಕರು ಪ್ರಕಾಶಕರು ಆದ ಜಗನ್ನಾಥ್ ಮಾಜಿ ಮಂತ್ರಿ ದಯಾನಂದ ಅವರ ಮೇಲೆ ಬರೆದಿರುವ ಲೇಖನಗಳು ನಿರಾಧಾರವೆಂದು, ವೈಯಕ್ತಿಕ ದ್ವೇಷವೇ ಇದಕ್ಕೆ ಕಾರಣವೆಂದು ರುಜುವಾತಾದ್ದರಿಂದ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯೊಬ್ಬರ ತೇಜೋವಧೆ ಮಾಡುವ ಬರಹಗಳನ್ನು ಸೃಷ್ಟಿಸಿ ಪ್ರಕಟಿಸಿದ ಅಪರಾಧಕ್ಕಾಗಿ ಅಪರಾಧಿಗೆ 216ನೇ ಸೆಕ್ಷನ್ ಪ್ರಕಾರ 6 ತಿಂಗಳು ಸಜಾ ವಿಧಿಸಲಾಗಿದೆ. ಜಾನಕಿ, ಇಂಥ ಸಂದರ್ಭಗಳೆಲ್ಲ ಸೂರ್ಯನ ಮರೆ ಮಾಡೋ ಮೋಡ ಇದ್ದ ಹಾಗೆ. ಸ್ವಲ್ಪ ಗಾಳಿ ಬೀಸಿದ್ರೆ ಹೊರಟೋಗುತ್ತೆ. ನನಗೇನಿಲ್ಲ ರೀ, ವಯಸ್ಸಿಗೆ ಬಂದ ಹುಡುಗಿ ಕವಿತೆ ನಿಟ್ಕೊಂಡು ಹೇಗಿರ್ಲಿ, ಎಲ್ಲೇ ಇರ್ಲಿ. ನಾನೊಬ್ಳಿದ್ದೀನಿ ಏನಂತೆ ಮರ್ತ್ಬಿಟ್ರ? ಅವ್ರ ಹೊರಗಡೆ ಬರೋವರೆಗೂ ನೀವು ನಮ್ಮನೇಲಿ ಇರಬಹುದು. ಜಗನ್ನಾಥ್, ನೀನು ನನ್ನ ಕೋರ್ಟಿನ ಕಟ್ಕಟೆ ಹತ್ತಿಸ್ಬೇಕು ಅಂತ ಮಾಡಿದೆ, ಆದ್ರೆ ನೀನೇ ಕೋರ್ಟಿನ ಕಟ್ಕಟೆ ಹತ್ತೋ ಪರಿಸ್ಥಿತಿ ಬಂತು. ಜಗನ್ನಾಥ್, ನೀನು ನನ್ನ ಜೊತೆ ಸರಸ ಆಡಿದ್ದು ನಿನ್ನ ಮೈ ಮೇಲೆ ನೀನೇ ಪೆಟ್ರೋಲ್ ಹಾಕೊಂಡು ಮೈ ಸುಟ್ಕೊಂಡಂಗಾಯ್ತು. ಸುಟ್ರು ಹುಟ್ಟುಗುಣ ಬಿಡಲ್ಲ ದಯಾನಂದ್. ನನ್ನ ಕೈಲಿರೋ ಪೆನ್ನಿನ್ನು ಸುಟ್ಟಿಲ್ಲ. ಮುಗಿಯದೇ ಇರೋ ನಿನ್ನ ಅಧ್ಯಾಯನ ಜೈಲಿನಿಂದ ಬಂದ ಮೇಲೆ ಮುಗಿಸ್ತೀನಿ. ಬಂದ ಮೇಲೆ ತಾನೇ ಈ ಮಾತು. ಜಗನ್ನಾಥ್, ಈಗ ನೀನು ಜೈಲ್ ಶಿಕ್ಷೆ ಅನುಭವಿಸೋದು ಮುಂದೆ ನಮ್ಮಿಂದ ಅನುಭವಿಸೋ ಕಷ್ಟಗಳಿಗೆ
ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಸರ್ವೋಪಚಾರಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ. ಆ ವಿಘ್ನೇಶ್ವರ ನಿಮಗೆ ಆಯುರಾರೋಗ್ಯ ಕೊಡ್ಲಿ. ಅದ್ಯಾಕಮ್ಮ ಹಾಗೆ ನೋಡ್ತಾ ಇದ್ದೀರಿ? ದಿನ ಇದು ಮಾಮೂಲೆ. ಈ ವಯಸ್ಸಲ್ಲೇ ಅದೇನು ಭಕ್ತಿ, ಏನು ಪೂಜೆ, ಏನು ಪುನಸ್ಕಾರ. ಆಹಾ, ಇಂಥವ್ರು ಸಾವಿರಕ್ಕೊಬ್ರಿಲ್ಲ ಅಮ್ಮ. ಲಕ್ಷಾಂತರ ರೂಪಾಯಿ ಹಣ ಇದ್ರು ಒಂದ್ ಅಹಂ ಆಗ್ಲಿ, ಒಂದು ಗತ್ತಾಗ್ಲಿ, ಒಂದ್ ದರ್ಪ ಆಗ್ಲಿ ಇವ್ರ ಹತ್ರ ಇಲ್ಲ ಅಮ್ಮ. ದಾನಶೂರ ಕರ್ಣ ಅಂತ ಇಂಥವ್ರಿಗೆ ನೀವ್ ಹೇಳ್ಬೇಕು. ಇನ್ನು ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಿರೋದು ಅಂದ್ರೆ ಇಂಥವ್ರು ಇರೋದ್ರಿಂದಾನೇ ಅಮ್ಮ. ಪೂಜಾರ್ರೆ, ಬೇರೆಯವ್ರ ಮುಂದೆ ನನ್ನನ್ನು ಇಷ್ಟು ಹೊಗಳಿದ್ರೆ ನನಗೊಂಥರ ಆಗುತ್ತೆ. ನನ್ನ ಹತ್ರ ಎಷ್ಟು ದುಡ್ಡಿದ್ರಿಗೇನು ಎಲ್ಲ ಆ ಭಗವಂತ ಕೊಟ್ಟಿದ್ದಾನೆ. ಅನಾಥ ಮಕ್ಕಳಿಗೆ, ಬಡವರಿಗೆ, ನೊಂದು ಹೆಣ್ಣು ಮಕ್ಕಳಿಗೆ ನನ್ನ ತನು ಮನ ದನ ಎಲ್ಲ ಅರ್ಪಿತ ಪೂಜಾರ್ರೆ. ನಾನೇನ್ ಬರ್ತೀನಿ. ಅಮ್ಮ, ಪ್ರಸಾದ ಹಿಡೀರಿ. ನಾನ್ ಬರ್ತೀನಿ. ಕಣ್ ಪೂಜಾರೆ ಬಾ. ಬುದ್ಧಿ ತೋರಿಸ್ಬಿಟ್ಟೆ ನೋಡ್ದ್ಯಾ? ಕಟ್ಟು ಸರಿಯಾಗಿದೆ, ಮಧ್ಯ ಒಂದ್ ನೋಟು ಇಲ್ಲಿದ್ಯಾ? ನನ್ ಹೆಂಡತಿ ಒಂದ್ ಸೀರೆ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಕೊಡ್ಸೋಣ. ಮೊದಲು ಇಲ್ಲಿ ನಿಂತಿದ್ದಲ್ಲ ಹುಡುಗಿ, ಅವಳ ಮನಸ್ಸಿಗೆ ಹೇಗಾದ್ರೂ ನನ್ನ ಕಡೆ ವಾಲೋ ಹಾಗೆ ಮಾಡಬೇಕು. ಇಲ್ಲದೆ ಹೋದ್ರೆ ನನ್ನ ಹ್ಯಾಂಡ್ ಪವರ್ ಗೊತ್ತಲ್ಲ, 200 ಕಿಲೋಮೀಟರ್ ಸ್ಪೀಡ್. ಈ ವಯಸ್ಸಲ್ಲಿ ತಡ್ಕೊಳಕ್ಕಾಗಲ್ಲ. ಹುಷಾರು ತಗೋ. ನಾವ್ ಒಬ್ಬರನ್ನೊಬ್ರು ಪ್ರೀತಿಸ್ತಿದೀವಿ ಅಂತ ನಮ್ಮ ಅಣ್ಣಂಗೊಂದ್ ಮಾತು ಹೇಳಿದ್ರೆ ಚೆನ್ನಾಗಿರ್ತಿತ್ತು. 6 ತಿಂಗಳು ಅಷ್ಟೇ ಮರಿ. ನಿಮ್ಮ ಅಣ್ಣ ಹೊರಗಡೆ ಬಂದಿದ ತಕ್ಷಣ ಈ ವಿಷಯ ಕೇಳಿ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಬೇರೆಯವ್ರ ಬಾಯಿಂದ ವಿಷಯ ಗೊತ್ತಾಗೋಕ್ಕಿಂತ ಮುಂಚೆ ನಾವೇ ತಿಳಿಸಿದ್ರೆ ಒಳ್ಳೇದಲ್ವಾ? ಯಾಕಂದ್ರೆ ಗೌರವ ಮರ್ಯಾದೆಗೆ ಬೆಲೆ ಕೊಡುವಂತ ವ್ಯಕ್ತಿ ನಮ್ಮಣ್ಣ. ನೀನ್ ಯಾಕೆ ಇಷ್ಟು ಹೆದರ್ತಾ ಇದ್ಯಾ? ನಿನ್ನ ನಂಬಿಸಿ ಮೋಸ ಮಾಡೋದಿಲ್ಲ. ಬೇಕಾದ್ರೆ ಹೇಳು, ಈಗಲೇ ನಿಂಗೆ ತಾಳಿ ಕಟ್ಬಿಡ್ತೀನಿ. ಆಗ್ಲಾದ್ರೂ ನಂಬಿಕೆ ಬರುತ್ತೋ ಏನೋ? ಚೇಚೆ, ನಂಬಿಕೆ ಪ್ರಶ್ನೆ ಅಲ್ಲ ಅರುಣ್. ಚಿಕ್ಕನ್ನಲ್ಲೇ ತಬ್ಲಿ ಆಗಿದ್ ನನ್ನನ್ನ ಸಾಕ್ದವ್ರೆ ನಮ್ಮ ಅಣ್ಣ. ಅದಕ್ಕೆ ಅವರೇ ಹಸೆಮಣೆ ಮೇಲೆ ಕೂತ್ಕೊಂಡು ದಾರಿ ಏರ್ಕೊಡ್ಬೇಕು ಅಂತ ಆಸೆ ಅಷ್ಟೇ. ಮರಿ, ನಿನಗೆ ನಿಮ್ಮ ಅಣ್ಣ ಅತ್ತಿಗೆ ಎಷ್ಟು ಮುಖ್ಯನೋ ನನಗೊಬ್ಬ ಇದ್ದಾನೆ. ಆತ ಇಲ್ಲದೆ ಯಾವ ಕೆಲಸವೂ ಮಾಡಲ್ಲ. ಯಾರದು? ನಿಮ್ ತಂದೆನಾ? ಛೀ, ಇಂಥ ಒಳ್ಳೆ ಸಮಯದಲ್ಲಿ ಅವನ್ಯಾ ಕರೆಯೋಕ್ ಹೋಗ್ತೀಯ? ಬೆನಕ ಮರಿ, ಈತನೆ ನನ್ನ ತಂದೆ ತಾಯಿ ಬಂಧು ಬಳಗ ಸರ್ವಸ್ವ ಈತನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಿನಗೋಸ್ಕರ ನನ್ನ ತಂದೆ ಆಸ್ತಿ ಪಾಸ್ತಿ ಎಲ್ಲ ಬಿಡೋಕ್ಕೂ ಸಿದ್ಧ. ಆದ್ರೆ ಯಾವುದೇ ಕಾರಣಕ್ಕೂ ನೀನು ಬಿಡೋದಿಲ್ಲ. ಇವತ್ತು ಒಳ್ಳೆ ದಿನ. ಮರಿ, ಈ ಹಾರ ಹಾಕಿ ಆ ನನ್ನ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತಿನಿಂದ ನೀನು ನನ್ನವಳು. ಮರಿ, ನೀನು ಬಿದ್ದೆ, ನನ್ನ ಹೃದಯದ ಬಲೆನಲ್ಲಿ ಬಿದ್ದೆ. ಅರುಣ್, ಇವತ್ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಷ್ಟು ಸಂತೋಷ ಆಗ್ತಿದೆ ಮರಿ. ಮರಿ ಮರಿ ಮರಿ. ನೋ ಪ್ರಾಬ್ಲಮ್. ನಾನ್ ತೆಗೆದಿನಿ. ನೀನು ಅಷ್ಟೇ ತಾನೆ? ಅರೆ ಮರಿ 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 ಕಾಪಾನ್ ಮರಿ. ಮರಿ ಏನಾಗಿದ್ದ? ಅಲ್ಲಿದ್ಯಾ? ಒಂದು ನಿಮಿಷ, ಎಲ್ಲಿದೆ ನೋಡ್ತೀನಿ. ಪಲ್ಲವಿ, ನಾನು ನಿನ್ನಿಂದ ದೂರ ಇರ್ಬೋದು, ಆದ್ರೆ ನನ್ನ ಹೃದಯ ಮಾತ್ರ ನಿನ್ನ ಹತ್ರನೇ ಬಿಟ್ಟು ಹೋಗಿದ್ದೀನಿ. ಹಾಗಂದ್ರೆ ಬಿಡಿಪ್ಪ. ಏನ್ ವಿಷಯ? ಏನಿಲ್ಲ ಅದಕ್ಕೆ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಾನು ನಿನ್ ಬದಲಾವಣೆನ ಗಮನಿಸ್ತಾನೇ ಇದ್ದೀನಿ. ನಿಜ ಹೇಳು, ನೀರ್ ಹಾಕೊಂಡು ಎಷ್ಟು ದಿವಸ ಆಯ್ತು? 3 ತಿಂಗಳಾಯ್ತು. 3 ತಿಂಗಳು? ಅಣ್ಣನಿಗೆ ಜೈಲ್ನಲ್ಲಿ 6 ತಿಂಗಳು, ತಂಗಿಗೆ
ಮದುವೆ ಆಗ್ತೇನೆ 3 ತಿಂಗಳು. ಏನಾಗ್ಬೇಕಿತ್ತು? ಇವತ್ತು ಇವ್ರ ಯಜಮಾನ್ರು ಜೈಲಿಂದ ಬಿಡುಗಡೆ ಆಗ್ತಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾರು? ಜಗನ್ನಾಥ್ ಅಂತ. ಪತ್ರಕರ್ತ ಜಗನ್ನಾಥ? ಹೌದು. ಬಹಳ ಒಳ್ಳೆ ಮನುಷ್ಯ. ಅವ್ರು ಬಿಡುಗಡೆಯಾಗಿ ಅರ್ಧ ಗಂಟೆ ಆಯ್ತು, ಆಗ್ಲೇ ಹೊರಟೋದ್ರಲ್ಲ. ಓ ಜಗನ್ನಾಥರೇ, ನೀವು ಜೈಲಿಂದ ಬಿಡುಗಡೆ ಆಗದೆ ಇದ್ರೆ ಬಹಳ ಚೆನ್ನಾಗಿರ್ತಿತ್ತು. ಯಾಕೆಂದ್ರೆ ಇನ್ನು ಏನೇನ್ ಕೇಳಬೇಕು, ಏನೇನ್ ನೋಡ್ಬೇಕು, ಆ ಪ್ರೆಸ್ ಹತ್ರ ಹೋಗಿ. ಇದು ನಮ್ಮ ಪ್ರೆಸ್ ಅಲ್ಲ, ಅಡ್ರೆಸ್ ಅಲ್ಲೋಗಿ ಆ ಕಡೆ. ಗೌರಮ್ಮ ಮೀನು ಮೊಟ್ಟೆ ಪೇಪರ್ನವನು ಸಾರಾಯಿ ಕುಡಿಯಕ್ ಬಂದ್ಬಿಟ್ಟ. ಮೀನು ಮೊಟ್ಟೆ ಜಗನ್ನಾಥರಾಯರು, ಬಸ್ ಜಗನ್ನಾಥರಾಯರು ಬಸ್ ಹೇಗಿದೆ ಅಂತ ನೋಡ್ಕೊಂಡು ಹೋಗಕ್ ಬಂದ್ರ? ಲೇ ಡೌರಾಮ, ಸಾಹೇಬ್ರಿಗೆ ಅದು ಏನೇನ್ ಬೇಕು ಎಲ್ಲ ಕೊಟ್ಬಿಡೋ, ಕಾಸು ನಾನು ಕೊಡ್ತೀನಿ, ಮಜಾ ಮಾಡ್ಲಿ. ಏನ್ ರಾಯ್ರೆ, ಎಲ್ಲಿ ಹೋಯ್ತು ನಿಮ್ಮ ಆದರ್ಶ? ಮಣ್ಣಿನ ಬಗ್ಗೆ ಬರೀತೀನಿ, ಬಡವರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಧ್ವನಿ ಧ್ವನಿ ಅಂತ ಕೂಗ್ಕೋತಾ ಇದ್ರಿ. ಕೇಳಿ ಇವುಗಳು ಧ್ವನಿನ, ಇಂಥವ್ರನ್ನ ಮೇಲಕ್ಕೆ ತಕ್ಕೋಗಿ ನೀವೇ ಕೆಳಗಡೆ ಬಿದ್ದೋಗ್ಬಿಡೋದ? ಇನ್ನೂ ಸ್ವಲ್ಪ ಮುಂದುವರೆದ್ರೆ ಪಾತಾಳಕ್ಕೂ ಸೇರ್ಕೊಂಡ್ಬಿಡ್ತೀರ. ಆವತ್ತು ಹಲ್ಕಿತ್ತಾವು ಅಂತ ಮಣ್ಣಂಗಂದ್ರಿ, ಅದೇ ಹಾವುಗೆ ಮತ್ತೆ ಹಲ್ಲು ಬರುತ್ತೆ ಅನ್ನೋದನ್ನೇ ಮರ್ತು ಬಿಡೋದ? ಮರಿಬಾರ್ದಾಗಿತ್ತು. ನೀರ್ದ ಒಳಗೆ ಇದ್ದಾಗ ಮೀನ್ಗಳನ್ನ ಬರೀ ಕೈಲಿ ಹಿಡಿಯಕ್ಕಾಗತ್ತಾ? ಬಲೆದು ಹಾಕ್ಬೇಕು. ಈಗ ನೋಡಿ ಇದ್ರದ್ದು ಅವಸ್ಥೆ. ಆ ರೀತಿ ನಿನ್ ಜೀವನಾನು ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಈಗ ನೀನು ಸ್ವಲ್ಪ ಕುಡಿ, ಮನೆಗೂ ಸ್ವಲ್ಪ ತಗೊಂಡೋಗು, ಅಲ್ಲೂ ಸ್ವಲ್ಪ ಕುಡಿ, ಆಮೇಲೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಏನು ಅಂದ್ರೆ? ಹೇಗಿದೆಯಾ ಜಾನಕಿ? ಚೆನ್ನಾಗಿದ್ದೀನಿ. ಕವಿತಾ ಎಲ್ಲಿ? ಎಲ್ಲೂ ಕಾಣ್ತಾನೆ ಇಲ್ವಲ್ಲ? ಅವಳು ನಾನು ಹೇಳ್ತೀನಿ, 5 rupees ಪ್ಲೀಸ್. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮಗ್ ಗೊತ್ತಿಲ್ಲ, ಸುಮ್ಮನಿರಿ ಅಮ್ಮ. ಕೆಲವು ವಿಷಯಗಳನ್ನ ಹೇಳಬೇಕಾದ ಸಮಯ ಸಂದರ್ಭದಲ್ಲಿ ಹೇಳಿದ್ರೇನೆ ಒಳ್ಳೇದು. ಪರಿಸ್ಥಿತಿ ಕೈ ಮೇಲೆ ಹೋದ್ರೆ ಕವಡೆ ಬೆಲೆನೂ ಇರಲ್ಲ. ಜಗನ್ನಾಥರಾಯರೇ, ನೀವು ದುಡ್ಡು ಕೊಡದೇ ಇರೋ ಚಿಂತೆ ಇಲ್ಲ. ನಿಮ್ ತಂಗಿ 3 ತಿಂಗಳು ಬಯಸಿರಿ. ಅಮ್ಮ ಕವಿತಾ, ನಾನ್ ಕೇಳಿದ ಸುದ್ದಿ ಸುಳ್ಳಂತ ಹೇಳ್ಬಿಡಮ್ಮ. ನನಗ್ ಚೆನ್ನಾಗ್ ಗೊತ್ತು ನನ್ನ ತಂಗಿ ದುಡ್ಕೊಳ್ಳಲ್ಲ ಅಂತ. ಒಂದೇ ಒಂದ್ಸಾರಿ ಆ ಕುಡ್ಕನ್ ಮಾತು ಸುಳ್ಳಂತ ಹೇಳ್ಬಿಡಮ್ಮ. ಹೇಳ್ ಕವಿತಾ. ಜಾನಕಿ, ನಾನ್ ಕೇಳಿದ್ ನಿಜಾನ? ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ನೀವಿಬ್ರು ಮಾತಾಡ್ತಾ ಇಲ್ಲ? ಮಾತಾಡಿ. ಅಣ್ಣ, ನನ್ ಕ್ಷಮಿಸ್ಬಿಡಣ್ಣ. ನಿನಗ್ ಕೆಟ್ಟ ಹೆಸರು ತರಬೇಕು ಅಂತ ನನ್ನ ಮನ್ಸಲ್ಲಿರ್ಲಿಲ್ಲ. ಇದರಿಂದ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗ್ ಗೊತ್ತು. ನಾನೇನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲದೆ ಒಂದು ಕ್ಷಣ ದುಡುಕ್ಬಿಟ್ಟೆ. ನಿನ್ನ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತಮ್ಮ. ಯವ್ವನೇ ಹಾಗೆ. ಎಡವಕ್ ಮುಂಚೆ ಮನಸ್ಸನ್ನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ನನ್ನೇ ಮದುವೆ ಆಗ್ತೀನಿ ಅಂತ ಭಾಷೆ ಇಟ್ಟು ಪ್ರಮಾಣ ಮಾಡಿದಾರಣ್ಣ. ಸರಿ, ಈ ವಿಷಯ 4 ಜನರಿಗೆ ಗೊತ್ತಾಗಕ್ ಮುಂಚೆನೆ ನಾನೇ ಹೋಗಿ ಅವನ್ನ ಮಾತಾಡಿಸ್ತೀನಿ. ಹುಡುಗ ಯಾರಮ್ಮ? ಅವ್ರು ತುಂಬಾ ಶ್ರೀಮಂತರಣ್ಣ. ಕಾರ್ ಇದೆ, ಬಂಗ್ಲೆ ಇದೆ. ಅವ್ರ ಕಾರು ಬಂಗ್ಲೆ ನಮಗ್ಯಾಕಮ್ಮ? ಹುಡುಗನ ಹೆಸರೇನು? ಅವನ್ ಗುಣ ಹೇಗೆ? ಅವ್ರು ತುಂಬಾ ಒಳ್ಳೆಯವ್ರಣ್ಣ. ಅವ್ರ ಹೆಸರು ಯಾರಮ್ಮ? ಧೈರ್ಯವಾಗಿ ಹೇಳು. ಅರುಣ್ ಅಂತ, ಮಾಜಿ ಮಂತ್ರಿ ದಯಾನಂದ್ ಅವ್ರ ಮಗ.
ಏನಂತ ಮಾತಾಡ್ಲಮ್ಮ? ನನ್ನ ತಂಗಿ ವಿದ್ಯಾವಂತೆ, ಒಳ್ಳೆ ಹುಡುಗನ್ನೇ ಆರಿಸ್ಕೊಂಡಿದ್ದಾಳೆ. ಅವನ ಹತ್ರ ಕಾರ್ ಇದೆ, ಬಂಗ್ಲೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ ಅಂತ ಈ ಊರೆಲ್ಲ ಕುಣದಾಡಿ ಹೇಳ್ಕೊಂಡ್ ಬರ್ಲೇನಮ್ಮ. ಸಾವಿರಾರು ಜನರ ಸಮಾಧಿಗಳ ಮೇಲೆ ಅವನು ಕಟ್ಟಿರೋ ಮಹಾಲು ಬಂಗ್ಲೆ ಮನೆ ಅಲ್ಲಮ್ಮ. ಕವಿತಾ, ನೀನೊಬ್ಬ ಭಿಕ್ಷಕನ್ನ ಪ್ರೀತಿಸಿದ್ದೀನಿ ಅಂತ ಹೇಳಿದ್ರೆ ನಾನ್ ಸಂತೋಷವಾಗಿ ಮದುವೆ ಮಾಡ್ಕೊಡ್ತಿದ್ದೆಮ್ಮ. ಆದ್ರೆ ಒಬ್ಬ ರಾಕ್ಷಸನ್ ಮಗನ ಕೈಲಿ ಸಿಕ್ಕಾಕೊಂಡಿಲ್ಲ. ನೋ, ನಾನಿದಕ್ಕೊಪ್ಪಲ್ಲ, ಖಂಡಿತ ಒಪ್ಪಲ್ಲ. ಅವರಪ್ಪ ನಿನಗೆ ಅನ್ಯಾಯ ಮಾಡಿರ್ಬಹುದು, ಆದ್ರೆ ಮಗ ಮಾಡಿಲ್ವಲ್ಲ. ಕವಿತಾ, ಕೆಲವು ವಿಚಾರಗಳು ನಿನ್ಗೆ ಅರ್ಥ ಆಗಲ್ಲಮ್ಮ. ತನ್ನ ಮಗನ್ನ ನಿನ್ನ ಎದುರಿಟ್ಕೊಂಡು ನನ್ನನ್ನ ಬಲಿಪಶುವಾಗಿ ಮಾಡಕ್ ಹೊರಟಿದ್ದಾನಮ್ಮ ದಯಾನಂದ. ಅಣ್ಣ, ನಿನ್ ಮೂಗಿ ನೇರಕ್ಕೆ ನೀನ್ ಮಾತಾಡ್ತಿದ್ಯಣ್ಣ. ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೋಣ. ಅರ್ಥ ಮಾಡ್ಕೊಂಡೇಮ್ಮ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ. ನೋಡು, ನಮ್ಮಮ್ಮ ಸತ್ತಾಗ ನೀನಿನ್ನೂ ಹಸುಗೋಸು, ಅಮ್ಮನ ಪಡಿ ಹಚ್ಚಿ ನಿನ್ ಮುಖ ನೋಡ್ತಾ ಇದ್ರೆ ಅಗಲಿದ ನಮ್ಮಮ್ಮನ ಮುಖ ನೋಡ್ತಾ ಇದ್ದೀನಿ ಅನ್ನೋ ತೃಪ್ತಿ ನನಗೆ. ಸತ್ತೋದ ನನ್ನ ಮಗಳ ಮೀರಾ ಬಗ್ಗೆ ನನಗೆ ಎಷ್ಟೇ ದುಃಖ ಆದ್ರೂ ನನ್ನನ್ನೇ ನಾನು ಸಮಾಧಾನ ಮಾಡ್ಕೋತಿದ್ದೆ. ನನ್ನ ಮಗಳು ನನ್ನ ತಂಗಿ ರೂಪದಲ್ಲಿ ನನ್ನ ಹತ್ರನೇ ಇದ್ದಾಳಲ್ಲ ಅಂತ. ಕವಿತಾ, ಯಾವತ್ತೂ ನಿನ್ ಮನಸ್ಸು ನೋಯಿಸ್ತಾ ಇರೋನು ಇವತ್ತು ನೋಯಿಸ್ಬಿಟ್ಟೆ. ಯಾಕೆ ಗೊತ್ತಮ್ಮ? ನೀನ್ ಸಂತೋಷವಾಗಿರೋದನ್ನ, ನೀನ್ ಸುಖವಾಗಿರೋದನ್ನ ನನ್ನ ಕೊನೆಯ ಉಸಿರಿರೋವರೆಗೂ ನೋಡ್ಬೇಕು ಅನ್ನೋ ಆಸೆಯಿಂದ ಅಮ್ಮ. ನಿನಗೆ ಅಷ್ಟೊಂದು ಪ್ರೀತಿ ನನ್ ಮೇಲಿದ್ರೆ, ನಾನ್ ಸುಖವಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ಯಾಕಣ್ಣ ಈ ಮದ್ವೆಗೆ ಒಪ್ಕೋಬಾರ್ದು? ಯೋಚನೆ ಮಾಡುವಂಥದ್ದು ಏನ್ರಿ ಇದೆ? ಆದದ್ದಾಗೋಯ್ತು. ಕವಿತನ್ ಮುಂದಿನ ಭವಿಷ್ಯ ನೋಡ್ಬೇಕಾದ್ದು ನಮ್ ಧರ್ಮ ಅಲ್ವೇ? ಹೋಗಿ ದಯಾನಂದನ ನೋಡ್ಕೊಂಡ್ ಬನ್ನಿ ಅಂದ್ರೆ. ಹೇಗ್ ಹೋಗ್ಲಿ ಜಾನಕಿ, ಹೇಗ್ ಹೋಗ್ಲಿ? ನನ್ನ ದೇಹನ ಒಂದು ಹಿಡಿ ಮಾಡ್ಕೊಂಡು, ನನ್ನ ಆತ್ಮ ಗೌರವನ ಕುಗ್ಗಿಸ್ಕೊಂಡು ಅವನ ಮುಂದೆ, ನಮ್ ಸಂಸಾರನ ಹಾಳು ಮಾಡ್ದ ದಯಾನಂದನ ಮುಂದೆ ನನ್ನ ತಂಗಿಗೊಂದು ಬಾಳ್ ಕೊಡಿ, ನಿಮ್ ಮಗನ್ನ ನನ್ನ ತಂಗಿಗೆ ತಂದು ಕೊಡಿ ಅಂತ ಗ್ಲಾಚ್ಬೇಕಾ ಹೇಳು? ಇದ್ರಲ್ಲಿ ಗೌರವ ಪ್ರತಿಷ್ಠೆ ಏನ್ ಬಂತು? ನೀವ್ ಅವ್ರ ಹತ್ರ ಹೋಗ್ತಿರೋದು ನಿಮ್ ತಂಗಿ ಸುಖಕ್ಕಾಗ್ತಾನೆ. ಮೀರಾ ಸತ್ತ ಮೇಲೆ ನಮ್ಗೆ ಯಾರೇ ಇದ್ದಾರೆ? ಕವಿತನ ಬಿಟ್ಟು ಇಲ್ಲಿ ನೋಡಿ, ನನಗೋಸ್ಕರ ಹೋಗಿ ಅಂದ್ರೆ, ಅದ್ಕೆ ನೀವ್ಯಾಕೆ ಅವ್ರನ್ನ ಬೇಡ್ಕೋತಾ ಇದ್ದೀರಾ? ಅವ್ರದ್ದು ಕಲ್ ಮನ್ಸು, ಕರ್ಗೋಲ್ಲ. ಎಷ್ಟೇ ಆಗ್ಲಿ ನಾನು ಅವ್ರ ತಂಗಿ ತಾನೆ, ಮಗಳಲ್ವಲ್ಲ. ಅಣ್ಣ, ನೀನೇ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಖಂಡಿತ ಜೀವಂತವಾಗಿರಲ್ಲ, ಖಂಡಿತ ಇರಲ್ಲ. ಕವಿತಾ, ನಿಲ್ಲಮ್ಮ, ನಿಲ್ಲು, ನನ್ ಮಾತು ಕೇಳು ಕವಿತಾ. ಏನು ಅಂದ್ರೆ ಕವಿತಾ, ಯಾಕ್ರಿ ಸುಮ್ಮನೆ ನಿಂತ್ಬಿಟ್ರಿ? ಆ ಹುಡುಗಿ ಏನಾದ್ರೂ ಆಘಾತ ಮಾಡ್ಕೊಳಕ್ ಮುಂಚೆ ಈ ಮದ್ವೆಗೆ ಒಪ್ಕೊಂಡ್ಬಿಡಿ ಅಂದ್ರೆ. ಇಲ್ಲ, ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ದಯವಿಟ್ಟು ಅಂತ ಮಾತೆಲ್ಲ ಹೇಳ್ಬೇಡಿ. ನಿಮ್ ಕೈ ಹಿಡಿಯೋಕೆ ನಾನ್ ಪುಣ್ಯ ಮಾಡಿದ್ದೆ. ನಮ್ ಜೀವನ ಹೀಗಾಗೋದಕ್ ಕಾರಣ ನೀವಲ್ಲ ರೀ, ನಮ್ ಸುತ್ತ ತುಂಬಿರೋ ಸ್ವಾರ್ಥಿಗಳು. ಅದಕ್ಕೆ ಜಾನಕಿ, ನಮಗ ಅನ್ಯಾಯ ಮಾಡಿದವ್ರನ್ನೆಲ್ಲ ಕೊಂದು ಅವ್ರ ರಕ್ತದಲ್ಲೇ ಕೈ ತೊಳಿತೀನಿ. ಅನ್ಯಾಯ, ಮೋಸ, ದ್ರೋಹ ಮಾಡಿದವ್ರನ್ನೆಲ್ಲ ನೀವ್ ಶಿಕ್ಷಿಸ್ತಾ ಬಂದ್ರೆ ಈ ದೇಶದಲ್ಲಿ ಒಂದು ನರಪಿಳ್ಳೆನೂ ಉಳಿಯೋಲ್ಲ. ಆ ರೀತಿ ಆದ್ರೆ ಒಳ್ಳೇದೆ. ದೇಶ ಪ್ರೇಮನ ಇಲ್ದಿರೋ ಜನಗಳು, ಮನುಷ್ಯತ್ವನೇ ಕಳ್ಕೊಂಡಿರೋ ಜನಗಳು ಈ ದೇಶದಲ್ಲಿ ಇದ್ರೆ ಏನು, ಹೋದ್ರೆ ಏನು? ನೀವೇನೋ ಹೇಳ್ತೀರಾ ರೀ, ಆದ್ರೆ ನನ್ಗೆ ಯಾಕೋ ಇತ್ತೀಚೆಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ನಿಮ್ಮನ್ನ ಹಿಡಿಬೇಕು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಶತ ಪ್ರಯತ್ನ ಮಾಡ್ತಾ ಇದೆ. ಅದ್ರ ಮುಂದಾಳ್ತನ ವಹಿಸಿದವರು ಯಾರು ಅಂತ ಗೊತ್ತಾ? ಶ್ರೀಧರ್ ತಾನೆ? ಜಾನಕಿ, ಒಬ್ಬ ಪೊಲೀಸ್ ಆಫೀಸರ್ ಆಗಿ ತನ್ನ ಕರ್ತವ್ಯನ ನಿರ್ವಂಚನೆಯಿಂದ ಮಾಡ್ತಾ ಇದ್ದಾನಂದ್ರೆ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೋಡು, ಒಬ್ಬ ಶ್ರೀಧರ್ ಅಲ್ಲ ಅಂತ 100 ಜನ ನನ್ಗೆ ಎದುರಾದ್ರು
ನನ್ನ ಗುರಿನ ನಾನು ಸಾಧಿಸ್ತೀನಿ. ಓ ನಮಸ್ಕಾರ. ಏನ್ ಬೇಕಾಗಿದ್ದು? ಏನ್ ವಿಷಯ? ನನಗೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ನಂಗೆ ಗೊತ್ತಿರೋ ಇನ್ಫಾರ್ಮೇಶನ್ ಯಾವುದೂ ಇಲ್ಲ, ಕೇಳು. ಖಂಡಿತ ಹೇಳ್ತೀಯಾ? ನಾನು ಕುಡಿತೀನಿ, ಸಿಗರೇಟ್ ಸೇರ್ತೀನಿ, ಎಲ್ಲ ಕೆಟ್ಟ ಚಟಗಳಿವೆ, ಬಟ್ ಸುಳ್ಳು ಮಾತ್ರ ಹೇಳಕ್ಕಿಲ್ಲ. ಹಾಗಾದ್ರೆ ಆ ಪೇಪರ್ ಜಗನ್ನಾಥ ಈಗೆಲ್ಲಿರ್ತಾನೆ? ಓ ವಿರಾಟ್ ರಾಯಣ? ಅಲ್ಲಲ್ಲ, ಜಗನ್ನಾಥ ರಾಯಣ. ಹೇಳ್ತೀನಿ. ಐ ವಾಂಟ್ ಮೈ ಫೀಸ್. ತಗೋ. ಐ ಡೋಂಟ್ ವಾಂಟ್ ಬ್ಲೀಡಿಂಗ್ ನೋಟ್ ಬಂಡಲ್. ಐ ವಾಂಟ್ ಓನ್ಲಿ 5 rupees. ಹಾ. ಇನ್ಫಾರ್ಮೇಶನ್? ಐ ಆಮ್ ಸಾರಿ, ಹೇಳ್ತೀನಿ. ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಚಂಪಕಾರಣ್ಯದಲ್ಲಿ ಆ ಜಗನ್ನಾಥರಾಯ ಬಚ್ಚಿಟ್ಕೊಂಡಿದ್ದಾನೆ, ಹೋಗು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೇಚೆ, ಅಯ್ಯೋ ಎಂತ ಕೆಲಸ ಮಾಡಿಬಿಟ್ಟೆ. ನಾನು ಹೇಳ್ಬಾರ್ದಾಗಿತ್ತು. ಅಮ್ಮ ಸ್ವಲ್ಪ ನಿಂತ್ಕೊಳ್ಳಿ. ಏನಾಯ್ತು? ಏನ್ ವಿಷಯ? ಅಮ್ಮ, ನಾನು ತಪ್ಪು ಮಾಡ್ಬಿಟ್ನಮ್ಮ, ನನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಏನ್ ವಿಷಯ ಅಂತ ಹೇಳಿ ರಾಯ್ರೆ. ಆ ಜಗನ್ನಾಥರಾಯ ಎಲ್ಲಿದ್ದಾನೆ ಅಂತ ಕುಡುಗಮಲನಲ್ಲಿ ಆ ನೀಚ ದಯಾನಂದನ ಮುಂದೆ ಬಾಯ್ ಬಿಟ್ಬಿಟ್ನಮ್ಮ, ನನ್ನ ಕ್ಷಮಿಸ್ಬಿಡಿ ಅಮ್ಮ. ಎಂತ ಕೆಲಸ ಮಾಡ್ಬಿಟ್ರಿ?
ಜಾನಕಿ ಏನಾಯ್ತು ನಿನಗೆ? ಏನಾಯ್ತು ಜಾನಕಿ? ಜಾನಕಿ ಏನು ಅಂದ್ರೆ ಪೊಲೀಸ್ನವರು ನಿಮ್ಮನ್ನ ಹಿಡಿಯೋಕ್ ಬರ್ತಿದ್ದಾರೆ. ನೀವಿಲ್ಲಿಂದ ತಪ್ಪಿಸ್ಕೊಳ್ಳಿ. ಅಯ್ಯೋ, ಪೊಲೀಸ್ನವ್ರು ಬಂದೇ ಬಿಟ್ರು. ನೀವು ತಪ್ಪಿಸ್ಕೊಳ್ಳಿ ಅಂದ್ರೆ ಇಲ್ಲ ಜಾನಕಿ, ನಿನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಇಲ್ಲ ಜಾನಕಿ. ನೋಡಿ, ನಿಮ್ ಗುರಿ ಸಾಧಿಸೋವರೆಗೂ ಯಾವುದೇ ಕಾರಣಕ್ಕೂ ನೀವು ಪೊಲೀಸ್ನವ್ರಿಗೆ ಶರಣಾಗಬಾರ್ದು. ಇಲ್ಲ ನಾನು ಎಲ್ಲೂ ಹೋಗಲ್ಲ ಜಾನಕಿ. ಇಲ್ಲ ಜಾನಕಿ. ನನ್ನ ನಾಳೆ ನನ್ನ ಜಾನಕಿ ಜಗನ್ನಾಥ್, ಒಂದು ಪಕ್ಷ ನೀನು ಯಮನ ಪಾಶದಿಂದ ತಪ್ಪಿಸ್ಕೊಳ್ಳಬಹುದು, ಆದ್ರೆ ಈ ದಯಾನಂದನ ಪಾಶದಿಂದ ಮಾತ್ರ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗಲೇ ಇಲ್ಲೇ ನಿನ್ನ ತುಂಡು ತುಂಡು ಮಾಡಿ 10 ನಾಯಿಗಳಿಗೆ ಹಾಕಬಲ್ಲೆ. ಆದ್ರೆ ಹಾಗೆ ಮಾಡೋಲ್ಲ. ಯಾಕೆ ಗೊತ್ತಾ? ನೀನು ನನಗಾಗಿ ಇನ್ನೂ ಸ್ವಲ್ಪ ಕಾಲ ಬದುಕಬೇಕು. ಯಾಕಂದ್ರೆ ನಿನ್ನ ಹತ್ರ ಇರೋ ನನ್ನ ರಹಸ್ಯ ಪತ್ರಗಳು ನನ್ನ ಕೈ ಸೇರ್ಬೇಕು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಅದನ್ನ ನಿನಗೆ ಒಪ್ಸಲ್ಲ ದಯಾನಂದ್. ನಾನ್ ಸತ್ರೆ ಆ ಪತ್ರಗಳು ಯಾರ ಕೈಗೆ ಸೇರ್ಬೇಕೋ ಅವ್ರ ಕೈಗೆ ಸೇರುತ್ತೆ. ಆ ವ್ಯವಸ್ಥೆನ ಮಾಡೇ ಬಂದಿದ್ದೀನಿ. ನೀನ್ ಸತ್ರೆ ತಾನೇ ಆ ಪತ್ರಗಳು ಬೇರೆಯವ್ರ ಕೈ ಸೇರೋದು. ನಾನು ನಿನ್ನ ಸಾಯಿಸೋಲ್ಲ. ಪರವಾಗಿಲ್ಲ, ಇನ್ನೂ
ನಿನ್ನ ಮೈಯಲ್ಲಿ ಕೊಬ್ಬಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದು ಕರಗುತ್ತೆ. ಆಮೇಲೆ ನೀನೇ ಬಾಯ್ ಬಿಡ್ತೀಯ. ನಿಲ್ಸಿ. ಅವನ್ನ ಕುದಿಯೋಲೆ ಎಣ್ಣೆಲಿ ಹಾಕಿದ್ರು ಕೂಡ ಬಾಯಿ ಬಿಡೋದಿಲ್ಲ. ಅಷ್ಟೊಂದು ಆತ್ಮಬಲ ಇದೆ ಅವನಿಗೆ. ಅವನ ಆತ್ಮಸ್ಥೈರ್ಯ ಪ್ರತಿಷ್ಠೆ ಕುಗ್ಗಿಸ್ಬೇಕಾದ್ರೆ ನಮಗಿರೋದು ಒಂದೇ ಉಪಾಯ. ಜಗನ್ನಾಥ ರಾಯರು ಅವ್ರ ಕಸ್ಬಸ್ತೆ ಗೌರವ ಕೊಡೋದು ಸ್ತ್ರೀಗೆ. ಯಾವ ಸ್ತ್ರೀನೇ ಆಗ್ಲಿ ಅವ್ರ ಎದುರಿಗೆ ಅಗೌರವ ಪಡೋದು ಅವ್ರಿಗೆ ಆಗಲ್ಲ ಅಲ್ವಾ ರಾಯರೇ? ಈಗ ನೋಡೋಣ ಇವ್ರ ಆತ್ಮಬಲ ಎಷ್ಟು ಗಟ್ಟಿಯಾಗಿದೆ ಅಂತ. ಅಮ್ಮ ಮಗು, ಒಂದು ಐಡಿಯಾ. ಫಾರ್ಮುಲಾ 199 ಪ್ರಕಾರ ನಿನ್ನ ಮಾನ ಮುಚ್ಕೊಂಡಿರೋ ಬಟ್ಟೆಗಳನ್ನ ನೀನೇ ಒಂದೊಂದಾಗಿ ಕಳಚಿಬಿಡು. ಇಲ್ದೆ ಹೋದ್ರೆ ನಮ್ಮವ್ರೇ. ನನ್ನ ಮಾತು ನೀನ್ ಕೇಳೋದಿಲ್ಲ? ಓ ಸರಿ. ಬಿಡು ಬಿಡು ಅಣ್ಣ, ಬಿಡು ಬಿಡು ರಾಸ್ಕಲ್, you idiot. ಬಿಡು ಆ ಪತ್ರಗಳನ್ನ ನಾನು ಕೊಡ್ತೀನಿ. ಮೊದಲು ಅವಳ ಬಟ್ಟೆಗಳನ್ನ ಅವಳು ಕೊಡಿ ಪ್ಲೀಸ್. ಇಲ್ಲಿಂದ ಈ ಕಡೆ 1 ಕಿಲೋಮೀಟರ್ ದೂರದಲ್ಲಿ ಒಂದು ಒಂಟಿ ಆಲದ ಮರ ಇದೆ. ಆ ಮರದ ಕೊಂಬೆಗಳ ನಡುವೆ ಒಂದು ಬ್ರೀಫ್ ಕೇಸ್ ಇದೆ. ಅದರಲ್ಲಿ ಇದೆ ನಿನ್ ಜಾತಕ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಜಗನ್ನಾಥ್. ಪೂರ್ಣ, ತಲೆ ಅಂದ್ರೆ ತಲೆ ಕಣಯ್ಯ ನಿಂದು. ಈಗಲೇ ನಾನು ಹೋಗಿ ತಗೊಂಡ್ ಬರ್ತೀನಿ. ಅಣ್ಣಯ್ಯ, ನಿನಗೆ ಯಾಕ ತೊಂದ್ರೆ? ನಿನ್ ಸೇವೆಗೋಸ್ಕರವೇ ನಾನು ಈ ಭೂಮಿ ಮೇಲೆ ಅವತರಿಸಿರುವಾಗ ನೀನ್ ಯಾಕೆ ಹೋಗ್ತೀಯ? ನಾನೇ ಹೋಗ್ತೀನಿ, ತರ್ತೀನಿ, ಬರ್ತೀನಿ. ಹಿಡಿರವನ್ನ.
ಸಿಕ್ತು ಅಣ್ಣ, ಸಿಕ್ತು. ಕಾಪಾಡು ಕಾಪಾಡೋದಕ್ ನಾನ್ ಬಂದಿಲ್ಲ, ನೀನ್ ಯಾಕೆ ಸಾಯ್ತೀಯ ಅಂತ ನಾನ್ ನೋಡೋದಕ್ ಬಂದಿದ್ದೀನಿ. ಅಯ್ಯೋ 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 ಅಯ್ಯೋ, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರು ನಾವಿಬ್ರು. ನಾನೇ ನಿನ್ನ ಸಾಯಿಸೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪಲಿಲ್ಲ, ಅದಕ್ಕೆ ಈ ಪ್ಲಾನು. ಫಾರ್ಮುಲಾ 999. ನಿನ್ನನ್ನು ಸಾಯಿಸಿದ ಪಾಪ ಅವನಿಗೆ, ನೀನು ಬಿಟ್ಟು ಹೋದ ಆಸ್ತಿ ನನಗೆ. ಜಗನ್ನಾಥ್, ಒಂದು ಹೊಸ ಐಡಿಯಾ. ನಾನೇ ನಿನ್ ಸಾಯಿಸ್ಬಿಡ್ಬಹುದು. ಕೊಡ ಇಲ್ಲಿ. ಓ, ಚಿಕ್ಕ ವಯಸ್ಸಿನಿಂದ ನಾನೊಂದು ಇರುವೆ ಕೂಡ ಸಾಯಿಸಿಲ್ಲ. ನಾನು ತುಂಬಾ ಅಹಿಂಸಾವಾದಿ, ನನ್ ಕೈಲಾಗಲ್ಲ. ತಗೊಳ್ರೋ, ನೀವೇ ಪೂರ್ಣವಾಗಿ ಮುಗಿಸ್ಬಿಡ್ರು ಅವನ. ಗುರ್ತು ಸಿಗದೆ ಇರೋ ಹಾಗೆ ರಕ್ತ ಈಚೆಗೆ ಬರ್ಬೇಕು. ಸ್ವಲ್ಪ ಇರ್ರೋ. ಮಿಸ್ಟರ್ ಜಗನ್ನಾಥ್, ಸರೆಂಡರ್ ಯೋರ್ ಸೆಲ್ಫ್. ಅರೆಸ್ಟ್ ಹಿಮ್ ಸರ್. ನಮ್ಮಣ್ಣನೇ ಕೊಂದ್ಬಿಟ್ಟಿದ್ದಾನೆ ಸರ್.